ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಖ್ಯಾತ ಮೆಡಿಕಲ್ ಆಂಕಾಲಜಿಸ್ಟ್ ಹಾಗೆ ಕಣಚೂರು ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಡಾಕ್ಟರ್ ಗುರುಪ್ರಸಾದ್ ಭಟ್ ಅವರು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಸರ್. ಡಾಕ್ಟ್ರೇ, ಕ್ಯಾನ್ಸರ್ ಅನ್ನುವ ವಿಷಯಕ್ಕಿಂತ ನಿಮ್ಮ ಕೆಲವು ಹವ್ಯಾಸಗಳು ಬಹಳ ವಿಚಿತ್ರವಾಗಿವೆ ಮತ್ತು ವಿಶೇಷವಾಗಿವೆ ಅಂತ ಹೇಳ್ಬೋದು. ನೀವು ಫಿಟ್ನೆಸ್ಸಲ್ಲಿ ಬಹಳ ಮುಂಚೂಣಿಯಲ್ಲಿದ್ದೀರಿ. ಬೇರೆ ಬೇರೆ ರೀತಿಯ ಟ್ರಯಾಥ್ಲಾನ್ ಇರ್ಬೋದು, ಮೌಂಟೇನಿಯರಿಂಗ್ ಇರ್ಬೋದು, ಈ ಥರದ್ದನ್ನೆಲ್ಲ ನೀವು ಮಾಡ್ತಾ ಇರ್ತೀರಿ. ಅದರ ಜೊತೆ ಈ ಚಿಟ್ಟೆಗಳ ಒಂದು ಗಾರ್ಡನ್ ಅದನ್ನು ಮಾಡಿದ್ದೀರಿ, ಹಾಗೆ ಗುಬ್ಬಚ್ಚಿಗಳನ್ನು ಕೂಡ ಸಾಕ್ತಾ ಇದ್ದೀರಿ. ಈ ಚಿಟ್ಟೆ ಮತ್ತು ಗುಬ್ಬಚ್ಚಿಗಳನ್ನು ಸಾಕುವಂಥ ಒಂದು ವ್ಯವಸ್ಥೆ ಯಾಕೆ ನಿಮ್ಮ ತಲೆಯಲ್ಲಿ ಬಂತು? ನಾವು ಮೊದಲು ಫ್ಲ್ಯಾಟಲ್ಲಿರುವಾಗ ನಾವು ಈ ಟೊಮ್ಯಾಟೊ ಅಂಥದ್ದೆಲ್ಲ ಬೆಳೆಸ್ತಿದ್ರೆ ನಮಗೆ ಆ ಕೆಲಸ ನಾವೇ ಮಾಡಬೇಕಿತ್ತು. ಮೊದಲಾದರೆ ಗಾರ್ಡನ್ ಇದ್ದರೆ, ಚಿಟ್ಟೆಗಳಿದ್ದರೆ ಅವರು ಒಂದು ಹೂವನ್ನು ಪಾಲಿನೇಷನ್ ಅವರೇ ಮಾಡ್ತಿದ್ರು. ಈ ಫ್ಲ್ಯಾಟಲ್ಲಿ 4ನೇ ಫ್ಲೋರ್ 5ನೇ ಫ್ಲೋರಲ್ಲಿರುವಾಗ ಆ ಪಾಲಿನೇಷನ್ ನಾವೇ ಮಾಡಬೇಕು. ಒಂದು ಬ್ರಷ್ ತೆಗಿಬೇಕು, ಒಂದು ಹೂವಿಂದ ತೆಗೆದು ಇನ್ನೊಂದು ಹೂವಿಗೆ ಪಾಲಿನೇಷನ್ ಮಾಡುವ ಕೆಲಸ ನಮ್ಮದೇ ಮಾಡ್ತಿದ್ವಿ. ಹಾಗೆ ಫ್ಲ್ಯಾಟಲ್ಲಿರುವಾಗ ಅನಿಸ್ತು ಅಟ್ಲೀಸ್ಟ್ ನೇಚರ್ ಬೇಕು ನಮಗೆ. ಎಲ್ಲ ಕಡೆ ಫ್ಲ್ಯಾಟ್ ಹೌದು ಬೇಕಾಗುತ್ತೆ, ಬಟ್ ಈ ನೇಚರ್ನ ಕೆಲಸ ನಾವು ಮಾಡೋದಕ್ಕಿಂತ ನೇಚರೇ ಮಾಡಿದರೆ ಬೆಟರ್. ಮತ್ತು ನಾವು ಚಿಕ್ಕ ಇರುವಾಗ ಚಿಟ್ಟೆಗಳ ಹಿಂದೆ ಓಡ್ತಿದ್ದೆವು, ಈಗ ಚಿಟ್ಟೆಗಳೇ ಕಾಣೋದಿಲ್ಲ. ಫ್ಲ್ಯಾಟಲ್ಲಿರುವಾಗ ಚಿಟ್ಟೆಗಳೇ ಕಾಣ್ತಿರ್ಲಿಲ್ಲ. ಸೊ ಹಾಗೆ ಒಮ್ಮೆ ನನ್ನ ಸ್ವಂತ ಮನೆ ಮಾಡಿದ ನಂತರ ನಾನು ಎಣಿಸಿದೆ, ಈ ರೀತಿ ಮನೆ ಕಟ್ಟುವಾಗಲೇ ಯೋಚಿಸಿದೆ, ಒಂದಿಷ್ಟು ಜಾಗ ಚಿಟ್ಟೆಗಳ ಗಿಡಗಳಿಗೆ, ಒಂದು ಹೋಸ್ಟ್ ಪ್ಲಾಂಟ್ಸಿಗೆ ಇಷ್ಟು ಜಾಗ, ನೆಕ್ಟರ್ ಪ್ಲಾಂಟ್ಸಿಗೆ ಇಷ್ಟು ಜಾಗ, ಗುಬ್ಬಚ್ಚಿಗಳಿಗೆ ಇಷ್ಟು ಜಾಗ, ಮತ್ತು ಕಾಗೆಗಳಿಗೆ ಅವ್ರು ಮರಿ ಇಡ್ಲಿಕ್ಕೆ ಒಂದಿಷ್ಟು ಜಾಗ. ಈ ರೀತಿ ಮನೆ ಕಟ್ಟುವಾಗಲೇ ಸ್ವಲ್ಪ ಪ್ಲ್ಯಾನ್ ಮಾಡಿಯೇ ಕಟ್ಟಿದ್ದೆ. ಗಾರ್ಡನ್ ಮಾಡುವಾಗ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಫಸ್ಟ್ ಪ್ಲ್ಯಾನಿಂಗ್ ಬೇಕು, ಫಸ್ಟ್ ಸ್ವಲ್ಪ ಇಂಟ್ರೆಸ್ಟ್ ಬೇಕು. ಬಿಕಾಸ್ ಕೆಲವೊಮ್ಮೆ ಅನಿಸ್ತದೆ, ಬೇರೆಯವರ ಗಾರ್ಡನಿಗೆ ಹೋದರೆ ನೀವು ನೋಡಿದಾಗ ಬರೀ ರೋಸ್ ಗಾರ್ಡನ್ ಕಾಣ್ಬೋದು, ಅಥವಾ ಚಂದತನ ಗಿಡ ಕಾಣ್ತದೆ. ಇದರಲ್ಲಿ ನೀವು ಹೋದ ಕೂಡಲೇ ಕಾಣೋದು ಎಲ್ಲ ಪಶ್ಚಿಮ ಘಟ್ಟದ ಗಿಡಗಳು. ಇದು ಯಾಕೆ ಬೆಳೆಸಿದ್ದೀರಾ ಅಂತ ಕೆಲವರು ಬಂದು ಕೇಳಿದ್ದಾರೆ. ಮತ್ತು ಕೇಳಿದ ನಂತರ ನಾವು ಅವರಿಗೆ ಆ ಕಡೆ ನೋಡಿ ಅಂತ ಹೇಳ್ತೇವೆ. ಆಗ ಅವರಿಗೆ ಗುಬ್ಬಚ್ಚಿಗಳ ಕಂಡಾಗ ಇದಕ್ಕ ಬೆಳೆಸಿದ್ದು ಅಂತ ಅನಿಸ್ತದೆ. ಈಗ ಫಸ್ಟಿಗೆ ಮಾಡುವಾಗ ನಿಮಗೆ ಇದರ ಒಂದು ಐಡಿಯಾ ಹೇಗೆ ಬಂತು? ಇದರಲ್ಲಿ ಮಾಡುವಾಗ ಫಸ್ಟ್ ಬೇಕಿರೋದು ಗಿಡಗಳನ್ನು ಬೆಳೆಸುವ ಜ್ಞಾನ. ಫಸ್ಟ್ ಗಿಡಗಳು ಯಾವುದೆಲ್ಲ ಬೇಕು ಅಂತ ಜ್ಞಾನ ಬೇಕು. ಸೊ ನಾವು ಮಂಗಳೂರಲ್ಲಿ ವೆರಿ ಪ್ರಖ್ಯಾತವಾಗಿ ಹೇಳೋದಾದರೆ ಸಮ್ಮಿಲನ್ ಶೆಟ್ಟಿ ಅವರು ಚಿಟ್ಟೆಗಳ ಗಾರ್ಡನ್ ಇದೆ, ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಜಾಗದಲ್ಲಿ. ಸೊ ಅವರಿಂದ ನೋಡಿದ್ದೆ ನಾನು ಹೇಗೆ ಯಾವ ಹೋಸ್ಟ್ ಪ್ಲಾಂಟ್ಸ್ ಬೇಕು, ಯಾವ ನೆಕ್ಟರ್ ಪ್ಲಾಂಟ್ಸ್ ಬೇಕು. ಮತ್ತೆ ಹೋಸ್ಟ್ ಮತ್ತು ನೆಕ್ಟರ್ ಪ್ಲಾಂಟ್ ಅಂದ್ರೆ ಏನದು? ಚಿಟ್ಟೆಗಳಲ್ಲಿ ಲೈಫ್ ಸೈಕಲ್ ಅಲ್ಲಿ 4 ಸ್ಟೇಜಸ್ ಬರ್ತದೆ. ಒಂದು ಫಸ್ಟ್ ಚಿಕ್ಕ ಮರಿ ಎಗ್ ಅಂತ ಹೇಳ್ತೇವೆ. ಅದು ಎಗ್ ಅನ್ನು ಕೆಲವು ಪ್ಲಾಂಟ್ ಅಲ್ಲಿ ಮಾತ್ರ ಇಡ್ತದೆ. ಫಾರ್ ಎಕ್ಸಾಂಪಲ್ ಮನುಷ್ಯರು ಸಮುದ್ರದೊಳಗೆ ಇರ್ಲಿಕ್ಕೆ ಆಗುದಿಲ್ಲ, ಹಾಗೆ ಈ ಚಿಟ್ಟೆಗಳಿಗೆ ಒಂದು ಗಿಡದಲ್ಲಿ ಮಾತ್ರ ಅದಕ್ಕೆ ಮರಿ ಇಡ್ಲಿಕ್ಕೆ ಆಗ್ತದೆ, ಅದನ್ನೇ ತಿನ್ಲಿಕ್ಕೆ ಆಗುದು. ಸೊ ಎಗ್ ಇಟ್ಟಾದ್ಮೇಲೆ ನೆಕ್ಸ್ಟ್ ಲಾರ್ವಾ, ಅದು ವೊರೇಷಿಯಸ್ ಈಟರ್, ಮತ್ತೆ ಪ್ಯೂಪಾ ಅಂತ ಆಗ್ತದೆ, ಅದು ಸ್ವಲ್ಪ ದಿನ ಮಲಗ್ಲಿಕ್ಕೆ ಹೋಗ್ತದೆ. ಆಮೇಲೆ ಬಟರ್ಫ್ಲೈ ದೊಡ್ಡ ಚಿಟ್ಟೆ ಆಗ್ತದೆ. ಈ ಸೈಕಲ್ ಅನ್ನು 3 ಪಾರ್ಟನ್ನು ಅಟ್ಲೀಸ್ಟ್ ಅವರು ಒಂದೇ ಗಿಡದಲ್ಲಿ ಮಾಡ್ತದೆ. ಸೊ ಒಂದೊಂದು ಚಿಟ್ಟೆಗೆ ಒಂದೊಂದು ಪ್ಲಾಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮಂಗಳೂರಲ್ಲಿ ನೋಡಿದರೆ ತುಂಬಾ ಕಾಮನ್ ಕಾಣೋದು ಕಾಮನ್ ಕ್ರೋ ಅಂತ ಹೇಳ್ತೇವೆ, ಕ್ರೋ ಬಟರ್ಫ್ಲೈ. ಕ್ರೋ ಹೇಳಿದ ಕೂಡಲೇ ಮನುಷ್ಯರಿಗೆ ಹೇಳ್ತದೆ ಇದು ಕಾಗೆ ಅಂತ. ಕಾಗೆ ಅಲ್ಲ, ಚಿಟ್ಟೆಯಲ್ಲೂ ಒಂದು ತರದ ಕಾಗೆ ಚಿಟ್ಟೆ ಅಂತ ಹೇಳ್ತೇವೆ. ಬಿಕಾಸ್ ಅದು ಅಷ್ಟು ಕಾಮನ್, ಕ್ರೋಯಿನಷ್ಟೇ ಕಾಮನ್. ಇದು ಬಿಕಾಸ್ ನಾವು ನಮ್ಮ ರೋಡ್ ಡಿವೈಡರ್ಸ್ ಅಲ್ಲಿ ಕರವೀರ ಅಂತ ಒಂದು ಗಿಡ ಇದೆ, ಅದು ಬೆಳೆಸಿದ ಕೂಡಲೇ ಆ ಚಿಟ್ಟೆ ಬಂದೇ ಬರ್ತದೆ. ಬಿಕಾಸ್ ಅದರ ಹುಟ್ಟಿ ಬೆಳಲಿಕ್ಕೆ ಆ ಗಿಡ ಬೇಕು. ಸೊ ಮನುಷ್ಯರೇ ಕೆಲವು ಗಿಡಗಳನ್ನು ಜಾಸ್ತಿ ಬೆಳೆಸಿ ಕೆಲವು ಚಿಟ್ಟೆಗಳನ್ನು ತರ್ತಾರೆ ಅವರ ಜೀವನ ಶೈಲಿಯಲ್ಲಿ. ಕೆಲವುದು ಚಿಟ್ಟೆಗಳು ಬರೀ ಕಾಡಲ್ಲಿ ಕಾಣ್ತದೆ, ಬಿಕಾಸ್ ಆ ಗಿಡ ಮತ್ತೆ ಹೂಗಳ ಕಾಡಲ್ಲಿ ಮಾತ್ರ ಕಾಣುತ್ತೆ, ಇಲ್ಲಿ ಕಾಣೋದಿಲ್ಲ. ಸೊ ಚಿಟ್ಟೆ ನೋಡಿದ ಕೂಡ ನಾವು ಹೇಳ್ಬೋದು, ಈ ಚಿಟ್ಟೆ ಇಲ್ಲಿದೆ ಅಂದರೆ ಈ ಮರ ಇಲ್ಲಿ ಆ ಪಕ್ಕದಲ್ಲಿದೆ, ಅದು ಹುಟ್ಟಿ ಬೆಳೆದ ಗಿಡ ಇಲ್ಲಿ ಆ ಪಕ್ಕದಲ್ಲಿ ಇದೆ ಅಂತ ಹೇಳ್ಬೋದು. ಬಿಕಾಸ್ ಅವರು ಟೆರಿಟೋರಿಯಲ್, ಅಂದರೆ ನನ್ನ ಇಷ್ಟೇ ಜಾಗದಲ್ಲಿ ಅವರು ಆ ಕಡೆ ಕಡೆ ಹೋಗ್ತದೆ. ಸೊ ಚಿಟ್ಟೆಗಳಲ್ಲಿ ಫಸ್ಟ್ ಹೋಸ್ಟ್ ಪ್ಲಾಂಟ್ಸ್, ಇನ್ನೊಂದು ನೆಕ್ಟರ್ ಪ್ಲಾಂಟ್ಸ್. ಚಿಟ್ಟೆ ದೊಡ್ಡದಾದ್ಮೇಲೆ ಅದಕ್ಕೆ ತಿನ್ಲಿಕ್ಕೆ ಸ್ಟ್ರಾ ಇದೆ ಬಾಯಲ್ಲಿ, ಪ್ರೊಬೋಸಿಸ್ ಅಂತ ಹೇಳ್ತೇವೆ. ಆ ಸ್ಟ್ರಾ ಇಂದ ಅದು ಕೆಲವು ಹೂವನ್ನು ಮಾತ್ರ ಅದು ತಗೊಳ್ಳಿಕ್ಕೆ ಆಗ್ತದೆ, ಹೂವಲ್ಲಿರುವ ರಸವನ್ನು ಮಾತ್ರ ತಗೊಳ್ಳಿಕ್ಕೆ ಆಗ್ತದೆ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಸಕ್ಕರೆ ಅಂಶ ಇರುವ ರಸ ಮಾತ್ರ ಕುಡಿಲಿಕ್ಕೆ ಆಗೋದು, ಅದರ ಪ್ರಬೋಸ ಸ್ವಲ್ಪ ಚಿಕ್ಕದು. ಸೊ ದುಂಬಿಗಳಿಗೆ ಬೇರೆ ಇರ್ತದೆ, ಹನಿ ಬೀಗಳಿಗೆ ಬೇರೆ ಇರ್ತದೆ. ಸೊ ಈ ಚಿಟ್ಟೆಗಳ ಇದು ಬೇರೆ, ಒಂದೊಂದು ಚಿಟ್ಟೆಗೆ ಅದರದೇ ನೆಕ್ಟರ್ ಪ್ಲಾಂಟ್ಸ್ ಇರ್ತದೆ. ಕಾಮನ್ ಆಗಿ ಮಂಗಳೂರಲ್ಲಿ ನಾವು ನೋಡಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ ಹೂ ಗಿಡಗಳಿದೆ ಅದೇ ಮೋಸ್ಟ್ ಆಫ್ ದೆಮ್ ಆರ್ ನೆಕ್ಟರ್ ಪ್ಲಾಂಟ್ಸ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಅರಣ್ಯಗಳಲ್ಲಿ ಲಂಟಾನ ಅಂತ ಹೇಳ್ತಾರೆ, ಅದು ಕಾಮನ್ ವೀಡ್. ಅದು ಮಂಗಳೂರಲ್ಲಿ ನಾವು ಎಲ್ಲೇ ನೆಟ್ರು ಬೆಳೀತದೆ, ನೀರು ಬೇಕಂತ ಇಲ್ಲ, ಎಂತ ಅಷ್ಟು ರಿಕ್ವೈರ್ಮೆಂಟ್ ಏನಿಲ್ಲ, ನೋಡ್ಲಿಕ್ಕೆ ಗಲೀಜಾಗಿರ್ತದೆ, ಬಟ್ ಅಷ್ಟು ಚೆನ್ನಾಗಿ ಹೂ ಬರ್ತದೆ, ಅಷ್ಟು ಚೆನ್ನಾಗಿ ಚಿಟ್ಟೆಗಳು ಬರ್ತದೆ, ಅದರೊಟ್ಟಿಗೆ ಗುಬ್ಬಚ್ಚಿಗಳೆಲ್ಲ ಬರ್ತದೆ. ಆಗ ಅನ್ಸ್ತದೆ ನಾವು ಮಾಡಿದ್ದು ಸರಿ ಅಂತ. ಜಮೈಕನ್ ಸ್ಪೈಕು ಹಾಗೆ, ನೀವು ಯಾವುದೇ ವೆಸ್ಟರ್ನ್ ಗಾರ್ಡ್ ಯಾವುದೇ ಟ್ರೆಕ್ಕಿಂಗ್ ಹೋದ್ರು ಆ ಗಿಡ ಎಲ್ಲ ಕಡೆ ಕಂಡೇ ಕಾಣ್ತದೆ. ಇದರಲ್ಲಿ ಬರುವ ಚಿಕ್ಕ ನೀಲಿ ಬಣ್ಣದ ಹೂ, ಅದು ಒಂದು ಗಿಡದಲ್ಲಿ ಆಲ್ಮೋಸ್ಟ್ 1,000
ಹೂ ಬರ್ತದೆ, ಪೂರ್ತಿ ಗಿಡ ನೀಲಿ ಥರ ಆಗಿಬಿಡ್ತದೆ. ಆ ಹೂವನ್ನು ನೋಡಿದ ಕೂಡ ಅನಿಸ್ತದೆ ನಾವು ಮಾಡಿದ್ದು ಸರಿ ಅಂತ. ಬಿಕಾಸ್ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನಿಲ್ಲ, ನೀವು ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನು ನಡ್ಬೋದು. ಅಂದರೆ ಚಿಕ್ಕ ಗುಂಡಿ ಮಾಡಿ ಅದರ ಗೆಲ್ಲನ್ನು ಕಟ್ ಮಾಡಿ ನೆಟ್ಟರು ಅದು ಬದುಕ್ತದೆ. ಸೊ ನೀವು ನೆಕ್ಸ್ಟ್ ಟೈಮ್ ಚಾರಣಕ್ಕೆ ಹೋದಾಗ ನಿಮಗೆ ಯಾವುದಾದ್ರು ಹೂ ಇಷ್ಟ ಕಂಡ್ರೆ ಅದನ್ನು ಮನೆಗೆ ತಂದು ನಡಿ, ಅದರೊಟ್ಟಿಗೆ ನಿಮಗೆ ಚಿಟ್ಟೆ ಬಂದೇ ಬರ್ತದೆ. ವೆಸ್ಟರ್ನ್ ಘಾಟ್ಸ್ನ ಚಿಟ್ಟೆ ಇರ್ಬೋದು, ಇಲ್ಲ ಲೋಕಲ್ ಚಿಟ್ಟೆಗಳಿದ್ದೇ ಇರುತ್ತೆ. ಬಿಕಾಸ್ ಚಿಟ್ಟೆಗಳು ನಮ್ಮ ಟೈಮಿಂದಲ್ಲ, ಡೈನೋಸರ್ ಟೈಮಿಂದಲೂ ಇದೆ. ಸೊ ಆ ಟೈಮಿಂದ ಹುಟ್ಟಿ ಬೆಳೆದವರು ನಮ್ಮ ಇಲ್ಲಿಯ ಪರಿಸರದೊಟ್ಟಿಗೆ ಬೆಳೆದಿದೆ. ಸೊ ನಮ್ಮ ಪರಿಸರ ಇಲ್ಲಿ ಅಂದರೆ ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸಲ್ಲಿರುವ ಹೂ ಗಿಡ ಮರಗಳೊಟ್ಟಿಗೆ ಅದು ಸಾಕಿ ಬೆಳೆದು ದೊಡ್ಡವರಾಗಿದೆ. ಸೊ ಅದಕ್ಕಿರುವ ಆ ಗಿಡಗಳಿಂದ ಅದು ಬದುಕ್ತದೆ. ಸೊ ನಾವು ಇಲ್ಲಿ ಏನು ಮಾಡ್ತೇವೆ, ಬಾನ್ಸೈಸ್ ತರ್ತೇವೆ ಅಥವಾ ಅರೇಬಿಯನ್ ಪಾಮ್ ಟ್ರೀಸ್ ತರ್ತೇವೆ, ಅದು ಇಲ್ಲಿಯ ಗಿಡಗಳಲ್ಲ. ಅದರಲ್ಲಿ ಚಿಟ್ಟೆಗಳು ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಬಟ್ ಇಲ್ಲಿಯ ಲೋಕಲ್ ಪ್ಲಾಂಟ್ಸ್ ನಾವು ಬೆಳೆಸಿದರೆ ಅದು ಬಂದೇ ಬರ್ತದೆ. ಚಿಟ್ಟೆಗಳಂದರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಬೆಟರ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ ಲಯನ್ ಟೈಗರನ್ನು ಮನೇಲಿ ತಂದು ಇಡ್ಲಿಕ್ಕೆ ಆಗೋದಿಲ್ಲ, ದೇ ಆರ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಅದೇ ರೀತಿ ಚಿಟ್ಟೆ ಅನ್ಸ ನಾವು ಮನೆ ಒಳಗೆ ತಂದು ಇಡ್ಲಿಕ್ಕೆ ಆಗೋದಿಲ್ಲ. ಸೊ ವೈಲ್ಡಲ್ಲಿ ಬಿಡ್ಬೋದು, ಈ ಓಪನ್ ಗಾರ್ಡನ್ಸ್ ಮಾಡ್ಬೋದು. ಸೊ ಗಾರ್ಡನ್ ಮಾಡುವಾಗಲೂ ಅದೇ ನಾವು ಯೋಚನೆ ಮಾಡೋದೇನೆಂದರೆ, ಒಂದು ಹೋಸ್ಟ್ ಪ್ಲಾಂಟ್ ಮತ್ತು ನೆಕ್ಟರ್ ಪ್ಲಾಂಟ್ ತಂದರೆ ಅದಕ್ಕೆ ಹುಟ್ಟಿ ಬೆಳಿಲಿಕ್ಕೆ ಮತ್ತು ಅದಕ್ಕೆ ತಿನ್ನಲಿಕ್ಕೆ ನಾವು ಗಿಡಗಳು ತಂದಿಟ್ಟರೆ ಅದು ಬಂದೇ ಬರ್ತದೆ. ನನ್ನ ಮನೇಲಿ ಒಂದು 30-40 ಥರದ ವಿಧವಾದ ಹೋಸ್ಟ್ ಪ್ಲಾಂಟ್ಸ್ ಇದೆ, ಒಂದು 10-15 ಥರದ ನೆಕ್ಟರ್ ಪ್ಲಾಂಟ್ಸ್ ಇದೆ. ಚಿಟ್ಟೆಗಳು ಬರುತ್ತೆ, ಬಟ್ ಚಿಟ್ಟೆಗಳು ಬಂದಾಗ ಪಕ್ಕದ ಮನೆ ಆ ಕಡೆ ಈ ಕಡೆ ಮನೆ ಎಲ್ಲ ಮನೆಯಲ್ಲಿ ಹೂ ಹಣ್ಣು ಬರ್ತದೆ. ಅದರದ್ದೇ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಈಗ ಚಿಟ್ಟೆಗಳ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಥರದ ಚಿಟ್ಟೆಗಳನ್ನು ನೀವು ಸಾಮಾನ್ಯ ನೋಡ್ತೀರಿ? ಇಂಡಿಯಾದಲ್ಲಿ 1300 ಅಷ್ಟು ಚಿಟ್ಟೆಗಳಿದೆ. ಪ್ರೆಡಾಮಿನೆಂಟ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ 350 ಅರೌಂಡ್ ಆ ಟೈಮ್ ಇದೆ. ನಮಗೆ ಚಿಟ್ಟೆ ಅಂದರೆ ಎಲ್ಲವೂ ಒಂದೇ, ಒಂದು ಹಳದಿ ಬಣ್ಣ ಒಂದು ಬಿಳಿ ಬಣ್ಣ, ಆ ರೀತಿ ಅಲ್ಲ. ಚಿಟ್ಟೆಗಳಲ್ಲೂ ಸ್ಪೀಶೀಸ್ ಇದೆ, ತುಂಬ ಥರದ ಸ್ಪೀಶೀಸ್ ಇದೆ. ಇಂಡಿಯಾದಲ್ಲಿ ನಾರ್ತ್ ಈಸ್ಟಿಂದ, ಬಿಕಾಸ್ ಆಫ್ ದ ನಾರ್ತ್ ಈಸ್ಟ್ ಅಲ್ಲಿ ಕಾಂಕ್ರೀಟ್ ಜಂಗಲ್ಸ್ ಇಲ್ಲದಿರೋದ್ರಿಂದ ಅಲ್ಲಿ ಇನ್ನೂ ಚಿಟ್ಟೆಗಳು ಬದುಕಿದೆ. ವೆಸ್ಟರ್ನ್ ಘಾಟ್ಸಲ್ಲಿ ಅರೌಂಡ್ 350 ಇದೆ. ಅದು ಆದರೆ ಕಾಡು, ದಟ್ಟ ಕಾಡಿನಲ್ಲಿ ಬೆಳೆಯುವ ಚಿಟ್ಟೆಗಳು ಬೇರೆ, ಬದುಕುವ ಚಿಟ್ಟೆಗಳು ಬೇರೆ, ಬಿಕಾಸ್ ಅಲ್ಲಿಯ ಗಿಡಗಳು ಬೇರೆ. ದೊಡ್ಡ ದೊಡ್ಡ ಮರ ನಾವು ಇಲ್ಲಿ ಮಂಗಳೂರು ಸಿಟಿ ಒಳಗೆ ಬೆಳೆಸೋದು ಕಷ್ಟ ಆಗುತ್ತೆ. ಸೊ ವೆರಸ್ ನಮ್ಮ ಮನೆ ಹತ್ರ ಯಾವುದೆಲ್ಲ ಸಾಮಾನ್ಯವಾಗಿ ಸಿಟಿಯಲ್ಲಿ ಬೆಳೆಯುವ ಚಿಟ್ಟೆಗಳಿದೆ ಅದು ಆಲ್ಮೋಸ್ಟ್ ಇದೆ. ಒಂದು 50 ಥರದ ಚಿಟ್ಟೆಗಳನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ, 53 ಅಂತ ರೆಕಾರ್ಡ್ ಮಾಡಿದ್ದೇನೆ. ಅಂದರೆ ದೊಡ್ಡ ಸ್ಟೇಜ್ ಇರ್ಬೋದು, ಅಂದರೆ ಫುಲ್ ಗ್ರೋನ್ ಬಟರ್ಫ್ಲೈ ಇರ್ಬೋದು, ಇಲ್ಲ ಕ್ಯಾಟರ್ಪಿಲ್ಲರ್ ಸ್ಟೇಜ್ ಇರ್ಬೋದು, ಆ ಸ್ಟೇಜಲ್ಲಿ ನಾವು ರೆಕಾರ್ಡ್ ಮಾಡಿದ್ದೇನೆ. 53 ಥರದ ಚಿಟ್ಟೆಗಳಿದೆ. ಮತ್ತು ಮಕ್ಕಳಿಗೆ ಚಿಟ್ಟೆ ಹಿಡಿದು ಕಷ್ಟ. ಸೊ ಈಗ ನಾವೇನು ಮಾಡ್ತೇವೆ, ಚಿಕ್ಕ ಮಕ್ಕಳಿಗೆ ಒಂದು ಗೆಲ್ಲನ್ನು ತೆಗೆದು ಕ್ಯಾಟರ್ಪಿಲ್ಲರ್ ಅಂತ ತೆಗೆದು ಅದರಲ್ಲಿ ಇಟ್ಟರೆ ಅದು ದೊಡ್ಡದಾಗಿ ಒಂದು ಬಾಕ್ಸಲ್ಲಿ ಇಟ್ಟರೆ ದೊಡ್ಡವನಾಗಿ ಬೆಳೆದು ಬಟರ್ಫ್ಲೈ ಆಗೋದನ್ನು ನೋಡೋದು ಮಕ್ಕಳಿಗೆ ಇಷ್ಟ. ನನ್ನ ಪಕ್ಕದ ಮನೆಯವರು ಅದೆಲ್ಲ ಬಂದು ನೋಡ್ತಾರೆ, ನನ್ನ ಮಕ್ಕಳು ನೋಡ್ತಾರೆ. ಸೊ ಆ ಗಿಡದಲ್ಲಿ ಅವ್ರು ಏನಾದ್ರು ಹುಳ ಕಂಡ್ರೆ ಅವ್ರು ತಂದು ಬಾಕ್ಸಲ್ಲಿ ಹಾಕಿ ಇಡ್ತಾರೆ. ಮೊದಲು ಚಿಕ್ಕ ಇರುವಾಗ ನಾವು ಅದು ಮಾಡ್ತಿದ್ದೆವು, ಈ ಫೈರ್ ಫ್ಲೈಸು ಮಾಡ್ತಿದ್ದೆವು. ಫೈರ್ ಫ್ಲೈಸ್ ಅಂದರೆ ಮಿಂಚುಳ. ಸೊ ಅದು ಈಗ ಮಿಂಚುಳ ಮಂಗಳೂರಲ್ಲಿ ಕಾಣೋದಿಲ್ಲ, ಬಿಕಾಸ್ ಎಲ್ಲ ಕಡೆ ಲೈಟ್ ಪೊಲ್ಯೂಷನ್ ಅಂತ ಹೇಳ್ತೇವೆ. ಹೇಗೆ ನಾಯ್ಸ್ ಪೊಲ್ಯೂಷನ್ ಇರುವ ಹಾಗೆ, ಹೇಗೆ ಏರ್ ಪೊಲ್ಯೂಷನ್ ಇರುವ ಲೈಟ್ ಪೊಲ್ಯೂಷನ್ ಇದೆ. ಸೊ ಲೈಟ್ ಪೊಲ್ಯೂಷನ್ ಅಂದರೆ ಈ ದಾರಿದೀಪ, ರಾತ್ರಿ ಇರುವ ದಾರಿದೀಪ ಇದ್ರೆ ಈ ಮಿಂಚುಳ ಬರೋದಿಲ್ಲ. ಒಂಥರ ನಾವು ಟ್ರೈ ಮಾಡಿದೆವು. ಫಸ್ಟ್ ನಾನು ಮಿಂಚುಳ ಸಂರಕ್ಷಣೆ ಮಾಡುವ ಅಂತ ಯೋಚನೆ ಮಾಡಿದ್ದು, ಬಟ್ ಅಷ್ಟು ಲೈಟ್ ಇದೆ, ಅದು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಮತ್ತೆ ಚಿಟ್ಟೆಗಳ ಥರ ವಾಲಿದೆ. ಚಿಟ್ಟೆ ಬರುವಾಗ ಚಿಟ್ಟೆ ಒಟ್ಟಿಗೆ ಅದರ ಆ ಕಡೆ ಈ ಕಡೆ ಬರುವ ಪಕ್ಷಿಗಳು, ಹಲ್ಲಿಗಳು ಎಲ್ಲವೂ ಒಟ್ಟಿಗೆ ಬಂತು. ಅದು ಹೇಗೆ ಒಂದು ಸೈಕಲ್ ಆಗಿ ಬರ್ತದೆ? ಚಿಟ್ಟೆಗಳು ಇಟ್ಸ್ ಅ ಪಾರ್ಟ್ ಆಫ್ ನೇಚರ್ ಸೈಕಲ್. ಸೊ ಚಿಟ್ಟೆಯೊಟ್ಟಿಗೆ ಚಿಟ್ಟೆಯನ್ನು ತಿನ್ನಲಿಕ್ಕೆ ಪಕ್ಷಿಗಳು ಬಂದೇ ಬರ್ತದೆ, ಚಿಟ್ಟೆಯನ್ನು ಹುಡುಕೊಂಡು ಹಲ್ಲಿಗಳು ಬಂದೇ ಬರ್ತದೆ, ಚಿಟ್ಟೆಗಳು ಕೆಲವುಗಳನ್ನು ಕಂಟ್ರೋಲ್ ಮಾಡ್ತದೆ. ಸೊ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಆ ಚಿಟ್ಟೆ ಬಂದಾಗ ಪಕ್ಷಿ ಬರ್ತದೆ, ಪಕ್ಷಿ ಬಂದಾಗ ಪಕ್ಷಿಯೊಟ್ಟಿಗೆ ನಮಗೆ ಎಂತ ಸ್ಕ್ವಿರಿಲ್ಸ್ ಬರ್ತದೆ, ಅಳಿಲು ಬರ್ತದೆ, ಹಾವು ಬರ್ತದೆ. ಅದು ಒಂದು ಥರ. ಇನ್ನೊಂದು ಕಡೆ ನೋಡೋದಾದ್ರೆ ಚಿಟ್ಟೆ ಬಂದಾಗ ಚಿಟ್ಟೆ ಒಟ್ಟಿಗೆ ಬೇರೆ ಪಕ್ಕದ ಮನೆಯಲ್ಲಿ ಗಿಡ ಬೆಳೀತದೆ, ಹೂ ಹಣ್ಣುಗಳು ಬರ್ತದೆ. ಸೊ ಅದು ಒಂದು ಒಳ್ಳೆಯದು ಇದೆ. ನಮಗೆ ನೇಚರ್ ಎಷ್ಟು ಕೊಟ್ಟೆ, ನಾವು ಮಣ್ಣಿಂದ ಬರೋದು, ನೇಚರಿಗೆ ನಾವು ವಾಪಸ್ ಏನಾದ್ರು ಕೊಡಬೇಕು. ಸೊ ಆ ರೀತಿ ಯೋಚಿಸಿಕೊಂಡು ಬದುಕುವಾಗ ಎಣಿಸ್ತೇವೆ ನಾವು ಏನೂ ಮಾಡಿಲ್ಲ. ಫುಲ್ ಕಾಂಕ್ರೀಟ್ ಮನೆಯಲ್ಲಿ ಕಟ್ಟುವಾಗಲೂ ನನ್ನ ಮೇಸ್ತ್ರಿ ಕೇಳಿದ್ರು, ಸರ್ ಇದು ಪೂರ್ತಿ ಸಿಮೆಂಟ್ ಹಾಕುದಾ ಅಂತ. ನಾನು ಹೇಳಿದೆ, ಪೂರ್ತಿ ಸಿಮೆಂಟ್ ಒಂದು ಹಾಕಬೇಡ ಮಾರೆ, ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೆಲ್ಲ ನನ್ನ ಪ್ಲ್ಯಾನ್ ಇದೆ, ಸಿಮೆಂಟ್ ಒಂದು ಹಾಕಬೇಡ, ನಾವು ಗಿಡ ಬೆಳೆಸ್ತೇನೆ ಅಂತ. ಸೊ ಆ ರೀತಿ ಯೋಚನೆ ಮಾಡಿಕೊಂಡು, ಒಂದು ಹಣ್ಣು ಹಂಪಲು ಬರಲಿಕ್ಕೆ, ಇನ್ನೊಂದು ನಾವು ಇದ್ದ ಜಾಗದಲ್ಲಿ ಅಟ್ಲೀಸ್ಟ್ ಬಾಕಿದ ಪ್ರಾಣಿ ಪಕ್ಷಿಗಳನ್ನು ಅಟ್ಲೀಸ್ಟ್ ಬದುಕಿ ಉಳಿಸಿ ನೋಡುವ ಅಂತ. ಈಗ ಈ ಚಿಟ್ಟೆಗಳು ವರ್ಷದ 365 ದಿವಸವೂ ಇರ್ತವೆ? ಇಲ್ಲ, ಇದು ಸೀಸನಲ್ ಅಂತ ಹೇಳ್ತೇವೆ. ಬಿಕಾಸ್ ಅವರಿಗೆ ಚಿಟ್ಟೆದು ಲೈಫ್ ಸ್ಪ್ಯಾನ್ ಅಷ್ಟು ಲಾಂಗ್ ಇಲ್ಲ. ಕೆಲವುದಕ್ಕೆ ತುಂಬ ಲಾಂಗ್ ಇರ್ತದೆ,
ಮ್ಯಾಕ್ಸಿಮಮ್ 1 ವರ್ಷ ಇರ್ಬೋದು, ಬಟ್ ಅಷ್ಟು ಮೆಜಾರಿಟಿ ಅವರಿಗೆ ಯಾವುದು ಅಷ್ಟು 1 ವರ್ಷ ಬದುಕೋದಿಲ್ಲ. ಎಲ್ಲವೂ ಸೀಸ್ನಲ್, ಅಂದರೆ ಮಳೆ ಬಂದ ಕೂಡಲೇ ಇಲ್ಲಿ ತುಂಬ ಕಾಮನ್ ಆಗಿ ಕಾಣುವಂಥದ್ದು. ಬಾಕಿದ ಸೀಸನಲ್ಲೂ ಇದೆ, ಈವ್ನಿಂಗ್ ಬ್ರೌನ್ ಹಾಗೆ ಬೇರೆ ಬೇರೆ ಸೀಸನಲ್ಲಿ ಸಮ್ಮರಲ್ಲಿ ಬರೋದಿದೆ. ಬಟ್ ಇಲ್ಲಿ ಮಂಗಳೂರಲ್ಲಿ ತುಂಬ ಕಾಮನ್ ಆಗಿ ಸಿಟಿಯಲ್ಲಿ ಕಾಣೋದಂದರೆ ಮಳೆಗಾಲ ಆದ ಕೂಡಲೇ ಚಿಟ್ಟೆ ಮರಿ ಇಡಲಿಕ್ಕೆ ಬಂದೇ ಬರ್ತದೆ. ಚಿಟ್ಟೆಗಳು ಆಗಸ್ಟ್ ಸೆಪ್ಟೆಂಬರ್ ಆ ಟೈಮ್ ನೀವು ಎಲ್ಲೇ ಹೋದರೂ, ಈ ಕಡೆ ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ಕಡೆ ಹೋದರೂ ನಿಮಗೆ ಚಿಟ್ಟೆ ಕಂಡೇ ಕಾಣ್ತದೆ. ಸೊ ಮತ್ತು ಕೆಲವು ಗಿಡಗಳಿದೆ, ಚಿಟ್ಟೆಗಳಿಗೂ ಉಪ್ಪಿನಂಶ ಬೇಕು, ಕೆಲವಿಗೆ ಅವರ ವೀರ್ಯದ ಕಣ ಇಂಕ್ರೀವ್ ಆಗಿ ಕೆಲವು ಗಿಡಗಳು ಬೇಕು. ಸೊ ಅಂಥ ಗಿಡಗಳು ಹಾಕಿದರೆ ಡಿಸೆಂಬರ್ ಟೈಮಲ್ಲಿ ಅವರು ಮರಿ ಮಾಡಲಿಕ್ಕೆ ಅಂತ ಗಿಡಗಳ ಹತ್ರ ಬಂದೇ ಬರ್ತದೆ. ಹೋಸ್ಟ್ ಪ್ಲಾಂಟ್, ನೆಕ್ಟರ್ ಪ್ಲಾಂಟ್ಸ್ ಬಿಟ್ಟು ಬಾಕಿದ ಗಿಡಗಳು ಸಹ ಇದೆ. ಚಿಟ್ಟೆಗಳು ಬಾಕಿದ ಸೀಸನಲ್ಲಿ ಇರೋದಿಲ್ಲ, ಅಂದರೆ ಇರ್ತದೆ ಬಟ್ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ. ಅವರಿಗೆ ಮಳೆ ಬಂದ ಕೂಡಲೇ, ಬಿಸಿಲು ಬಂದ ಕೂಡಲೇ ಒಳ್ಳೆ ಬೆಳೀತದೆ. ಬಾಕಿದ ಸೀಸನಲ್ಲಿ ಅದು ನಮಗೆ ಗುಬ್ಬಚ್ಚಿಗಳು ಬರ್ತದೆ. ನನ್ನ ಜಾಗದಲ್ಲಿ ಗುಬ್ಬಚ್ಚಿಗಳೇ ಇರೋದು. ಬಿಕಾಸ್ ಕಾಡಿನ ಗಿಡಗಳಲ್ಲಿ ತುಂಬ ಹುಳಗಳು ಬಂದೇ ಬರ್ತದೆ. ಆ ಹುಳುಗಳನ್ನು ತಿನ್ಲಿಕ್ಕಾದರೂ ಈ ಗುಬ್ಬಚ್ಚಿ ಬರ್ತದೆ, ಇಲ್ಲ ನಮಗೆ ಪ್ಯಾರೆಟ್ಸ್ ಬರ್ತದೆ, ಗಿಳಿರಾಯ ಬರ್ತಾನೆ, ಇಲ್ಲ ಮನೆಯಲ್ಲಿ ಬುಲ್ಬುಲ್ಸ್ ಬರ್ತದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಈಗ ಒಂದು 10 ಬಟ್ಟೆ ಒಣಗಿಸ್ಲಿಕ್ಕೆ ಸರಿಗೆ ಹಾಕಿದ್ದೇವೆ. ಅದರಲ್ಲಿ 2 ಸರಿಗೆ ಬುಲ್ಬುಲ್ಸಿಗೆ, ಅವರು ಬೇರೆ ಸರಿಗೆಲ್ಲಿ ಕೂತ್ಕೊಂಡು ನಾವು ಅಲ್ಲಾಡಿಸ್ತೇವೆ, ನೀವು ಈ ಕಡೆಗೆ ಹೋಗಿ ಅಂತ. ಅವರು ಅಲ್ಲೇ ಅಂದರೆ ಹುಟ್ಟಿದ್ದು ಅದೇ ಇದರಲ್ಲಿ, ಚಿಕ್ಕ ಇರುವಾಗ ದೊಡ್ಡವರಾಗಿ ಅಲ್ಲೇ ಕೂತ್ಕೊಳ್ತೇವೆ. ರಾತ್ರಿ ಆದ ಕೂಡ ಅಲ್ಲಿ ಬಂದು ಕೂತ್ಕೊಳ್ತೇವೆ. ಸೊ ಅವರಿಗೂ ಈಗ ಆಲ್ಮೋಸ್ಟ್ ಮನೆಯಲ್ಲಿ ಗೊತ್ತಾಗಿದೆ ಈ ಜಾಗದಲ್ಲಿ ಅದರ ಜಾಗ ಅಲ್ಲಿ ಇರ್ತದೆ. ಬುಲ್ಬುಲ್ಸ್ ಎಲ್ಲ ಒಂದು ಕಡೆ ಇದೆ. ಸ್ಪ್ಯಾರೋಸ್ ಆದರೆ ನಾವು ಮನೆಯಲ್ಲಿ ಕಟ್ಟುವಾಗಲೇ ಒಂದೊಂದು ಕೋಣೆಗೆ ಒಂದು 5-6 ತೂತು ಮಾಡಿದ್ದೇವೆ, ಇದು AC ವೆಂಟ್ ಹಾಕ್ಲಿಕ್ಕೆ. ಅದರಲ್ಲಿ AC ಹಾಕಿಲ್ಲ, ಬಟ್ ಆ ತೂತಲ್ಲಿಯೂ ಸ್ಪ್ಯಾರೋಸ್ ಗುಬ್ಬಚ್ಚಿಗಳು ಬಂದಿದೆ. ನಾವು ಮನೆ ಕಟ್ಟುವಾಗ ಯಾವ ಸ್ಪ್ಯಾರೋಸ್ ಇರಲಿಲ್ಲ. ಈಗ ಆಲ್ಮೋಸ್ಟ್ ಒಂದು 75-80 ಸ್ಪ್ಯಾರೋಸ್ ಇದೆ. ಮತ್ತು ನಾವು ಫೀಡ್ ಸಹ ಮಾಡ್ತೇವೆ, ಅಂದರೆ ಕಾಳುಗಳು ಹಾಕ್ತೇವೆ, ಅಂಗಡಿಯಲ್ಲಿ ಸಿಗ್ತದೆ, ಅದನ್ನು ಹಾಕ್ತೇವೆ. ಅದನ್ನು ಹುಡ್ಕೊಂಡು ಸ್ಪ್ಯಾರೋಸ್ ಮತ್ತು ಮುನಿಯಾಸ್ ಅಂತ ಹೇಳ್ತೇವೆ. ಮುನಿಯಾ ಅಂದರೆ ಇನ್ನೂ ಚಿಕ್ಕ, ಸ್ಪ್ಯಾರೋಸ್ಗಿಂತ ಚಿಕ್ಕ ಹಕ್ಕಿ. ಅದು ಕಪ್ಪು ಬಿಳಿ ಥರ ಕಾಣುತ್ತೆ. ಎಲ್ಲರೂ ನೋಡಿದ್ರೆ, ಮಕ್ಕಳು ನೋಡಿದರೆ ಚಿಕ್ಕ ಸ್ಪ್ಯಾರೋ, ಮರಿ ಸ್ಪ್ಯಾರೋ ಅಂತ ಹೇಳ್ತಾರೆ. ಅದು ಮರಿ ಸ್ಪ್ಯಾರೋ ಅಲ್ಲ, ಅದು ಬೇರೆ ಹಕ್ಕಿ. ಸೊ ಅದು ಮತ್ತು ಸನ್ಬರ್ಡ್ಸ್ ಯೂಶಲಿ ಚಿಟ್ಟೆಗಳು ಯಾವ ಹೂವನ್ನು ತಗೊಳ್ತದೆ ನೆಕ್ಟರ್ ಆಗಿ, ಈ ಸನ್ಬರ್ಡ್ಸು ಅದನ್ನು ತಗೊಳ್ತದೆ. ಸೊ ಕಾಮನ್ ಆಗಿ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಬೆಳಗ್ಗೆ ಎದ್ದರೆ ಒಂದು 100 ಥರದ ಪಕ್ಷಿಗಳು ಕಂಡೇ ಕಾಣ್ತದೆ. ಅದನ್ನು ಬಿಟ್ಟರೆ ಬಾಕಿದ ಅದನ್ನು ಹುಡುಕೊಂಡು ದೊಡ್ಡ ಪಕ್ಷಿಗಳು ಬರ್ತದೆ. ಬಿಕಾಸ್ ಈ ಚಿಕ್ಕ ಪಕ್ಷಿಯನ್ನು ಹಂಟು ಮಾಡಲಿಕ್ಕೆ ದೊಡ್ಡ ಪಕ್ಷಿಗಳು, ಪ್ರೆಡೇಟರ್ ಪಕ್ಷಿಗಳು ಬಂದೇ ಬರ್ತದೆ. ಅದನ್ನು ಹುಡ್ಕೊಂಡು ಹಾವು ಬರ್ತದೆ, ಅದರ ಮರಿಯನ್ನು ಹುಡ್ಕೊಂಡು ಹಳ್ಳಿಲೂ ಬರ್ತದೆ. ಸೊ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸೈಕಲ್. ನಾವು ಜಸ್ಟ್ ಅಲ್ಲಿ ಏನು ಕೇಜಲ್ಲಿ ಏನು ಹಾಕಿಲ್ಲ, ಅಂದರೆ ಗೂಡೇನು ಮಾಡಿಲ್ಲ, ಅವರವರ ಪಾಡಿಗಿದ್ದಾವೆ. ಬಟ್ ಗಿಡಗಳು ತುಂಬ ಇದೆ. ನನ್ನ ಸ್ವಲ್ಪ ಕಾಂಟ್ರಿಬ್ಯೂಷನ್, ಈ ಗಿಡಗಳನ್ನು ಬದುಕಿಸಿ ನಮ್ಮ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೆ. ಸರಿ. ಅದರ ಜೊತೆ ನೀವು ಹಣ್ಣನ್ನು ಕೂಡ ಬೆಳೆಸ್ತೀರಿ. ಹಣ್ಣನ್ನು ಬೆಳೆಸ್ತಾ ಇರೋದು ಈ ಪ್ರಾಣಿ ಪಕ್ಷಿಗಳ ಹಣ್ಣುಗಳು ಅಥವಾ ಪ್ರಾಣಿ ಪಕ್ಷಿಗಳ ಹಣ್ಣು ಅವುಗಳಿಗೆ ಬೇಕಾದಂಥ, ಯಾಕಂದ್ರೆ ಅದು ನಾವು ಯಾರೂ ಮುಟ್ಟೋದಿಲ್ಲ. ಬಿಕಾಸ್ ನಾವು ಅಂದರೆ ತಿನ್ಬೋದು, ಬಟ್ ಮನೇಲಿ ಅಂಜೂರ ಗಿಡ ಇದೆ, ಅಂಥದ್ದೆಲ್ಲ ಇದೆ. ಬಟ್ ನಾವು ಯೂಶಲಿ ಅದು ಪಕ್ಷಿಗಳಿಗೆ ಬೇಕಾಗಿ ಅಂತ ಇಟ್ಟದು. ಮನೆಯ 4 ಡೈರೆಕ್ಷನಲ್ಲಿ, ಒಂದು ಡೈರೆಕ್ಷನ್ ಚಿಟ್ಟೆ ಇದೆ, ನಾರ್ತ್ ಸೈಡ್ ಚಿಟ್ಟೆಗಳದು ಒಂದು ಫಸ್ಟ್ ಬರೋದು ಹೋಸ್ಟ್ ಪ್ಲಾಂಟ್ಸ್, ಅದರ ಹಿಂದ್ಗಡೆ ಬರೋದು ನೆಕ್ಟರ್ ಪ್ಲಾಂಟ್ಸ್. ಮನೆಯ ಹಿಂಭಾಗದಲ್ಲಿ ನಾವು ಹಣ್ಣುಗಳ ಗಿಡ ಹಾಕಿದ್ದೇವೆ, ಒಂದು 3-4 ಥರದ ಹಣ್ಣುಗಳ ಗಿಡ ಹಾಕಿದ್ದೇವೆ. ರಾಮಫಲ, ಲಕ್ಷ್ಮಣ ಫಲ ಮತ್ತು ಅಂಜೂರ ಹಾಕಿದ್ದೇವೆ. ಅದ್ರಲ್ಲಿ ನಾವೇನು ತಿನ್ಲಿಕ್ಕೆ ಹೋಗೋದಿಲ್ಲ, ಮುಟ್ಲಿಕ್ಕೂ ಹೋಗೋದಿಲ್ಲ. ಮಾವಿನ ಗಿಡ ಸಹ ಇದೆ. ಮಾವಿನ ಗಿಡ ಸಹ ಇಸ್ ಆಲ್ಸೋ ಇದು ಚಿಟ್ಟೆಗಳ ಹೋಸ್ಟ್ ಪ್ಲಾಂಟ್, ಕಾಮನ್ ಬ್ಯಾರನ್ ಅಂತ ಹೇಳ್ತಾರೆ. ಇನ್ನೊಂದು ಸೈಡಲ್ಲಿ ಈ ರಥ ಹೂ, ಅದೆಲ್ಲ ಚಿಟ್ಟೆಗಳಿಗೂ ಆಗ್ತದೆ, ಈ ಸನ್ಬರ್ಡ್ಸ್ಗಳಿಗೂ ಆಗ್ತದೆ. ಮನೆ ಎದುರುಗಡೆ ಬುಲ್ಬುಲ್ಗಳಿಗೆ ಒಂದು ಚಿಕ್ಕ ಹಣ್ಣಿನ ಗಿಡ ಇದೆ, ಅದು ನಾವು ಮುಟ್ಟೋದಿಲ್ಲ. ಸೊ ಇದೆ, ಮನೆ ಸುತ್ತ ಗಿಡಗಳಿದೆ, ಪ್ಲ್ಯಾನ್ ಮಾಡಿ ಹಾಕಿದ್ದು. ಅದು ಪ್ಲ್ಯಾನ್ ಪ್ರಕಾರ ಕೆಲವೊಂದು ಬದುಕಿಲ್ಲ, ಬೇರೆ ತಂದು ಹಾಕಿದ್ದೇವೆ. ಬಟ್ ಕೆಲವೊಮ್ಮೆ ಫಸ್ಟ್ ಬೆಳೆಸುವಾಗ ನಮಗೆ ನಮ್ಮದೇ ಹಣ್ಣುಗಳು ಬೇಕು ಅಂತ ಅನಿಸ್ತು, ಆಗ ಇದೆ ಮನೋಳಿ ಎಲ್ಲ ಹಾಕಿದ್ದೆವು. ಬಟ್ ಈಗ ಮನೋಳಿ ಗಿಡ ಬಿಟ್ಟು ಚಿಟ್ಟೆಗಳು ಮತ್ತು ಪಕ್ಷಿಗಳಿಗೆ ಇರಲಿ ಅಂತ ಅದನ್ನು ಬೆಳೆಸ್ತಾ ಇಲ್ಲ. ಸರಿ. ಇದು ನಿಮಗೆ ನೇಚರ್ ಅನ್ನು ನೋಡಿ ಅದಕ್ಕೆ ಹಾಗೆ ನಿಮಗೆ ಒಂದು ಬಂದಂತಹ ಹಾಬಿ. ಈ ನೇಚರ್ ಹೇಳಿದ ಕೂಡ ಗುಡ್ಡೆಕಾಡು ಅಂತಲೇ ಹೇಳ್ತಿದ್ದೆವು. ಗುಡ್ಡೆಗಳನ್ನು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹತ್ತಿ ಆ ಕಡೆ ಈ ಕಡೆ ಎಲ್ಲ ನೋಡಿ ಇದನ್ನು ನಮ್ಮ ಮನೆ ಹತ್ರನೂ ಯಾಕೆ ತರಬಾರ್ದು, ನಮ್ಮ ಮನೆ ಯಾಕೆ ಪೂರ್ತಿ ಕಾಂಕ್ರೀಟ್ ಜಂಗಲ್ ಇರಬೇಕು ಅಂತ ಯೋಚಿಸ್ಕೊಂಡು ಮಾಡಿದ ಹವ್ಯಾಸ. ವೆಸ್ಟರ್ನ್ ಘಾಟ್ಸನ್ನು ಎಷ್ಟು ಸಲ ನೀವು ಹತ್ತಿದ್ದೀರಿ? ವೆಸ್ಟರ್ನ್ ಘಾಟ್ಸನ್ನು ನಾವು ಹತ್ತದು ಅಂತ ಅಲ್ಲ, ನಾನು ರನ್ನರ್. ಸೊ ಓಡಿದ್ದು ಮಾಡಿದೆ. ಕೆಲವರು ಫಾರ್ ಎಕ್ಸಾಂಪಲ್ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲ, ಇದು ಘಾಟ್ಸ್ ಅಂತ ಹೇಳೋದು. ಸ್ಕಂದಾಪು ಅಂತ ಒಂದು ಟ್ರೆಕ್ ಇದೆ, ಅದು ನಾರ್ಮಲ್ ಜನರು 7 ದಿನ ತಗೊಳ್ತಾರೆ. ನಾವು ಅದನ್ನು 7 ಗಂಟೆಯಲ್ಲಿ ಓಡಿದ್ದೇವೆ. ಸೊ ವೆಸ್ಟರ್ನ್ ಘಾಟ್ಸ್ ನಮಗೆ ಬೇಸ್, ಅಂದರೆ ನಾವು
ಕಲಿಯುವಾಗ ಫಾರ್ ಎಕ್ಸಾಂಪಲ್ ಕುಮಾರ ಪರ್ವತ ಇದೆ, ಅಲ್ಲಿ ಭಟ್ರ ಮನೆ ಇತ್ತು, ಈಗ ಭಟ್ರಿಲ್ಲ. ಬಟ್ ಅದನ್ನೆಲ್ಲ ಹತ್ತಿ ಇಳಿದು ತುಂಬ ಸಲ ಹೋಗಿ, ಕೆಲವೊಮ್ಮೆ ಬೆಳಗ್ಗೆ ಹೋಗಿದ್ದೇವೆ, ಕೆಲವೊಮ್ಮೆ ಸಂಜೆ ಸಹ ಹೋಗಿದ್ದೇವೆ, ರಾತ್ರಿ ಅಲ್ಲಿ ಉಳ್ಕೊಂಡು. ಅದು ವೆಸ್ಟರ್ನ್ ಘಾಟ್ಸ್ ಹೇಳಿದ ಕೂಡ ದಿನೇಶ್ ಒಳ್ಳೆ ಸರ್ ನಮ್ಮ ಗೈಡ್ ಆಗಿದ್ರು ಆಗ 1999 ಆ ಟೈಮಲ್ಲಿ. ಯೂತ್ ಹಾಸ್ಟೆಲ್ ಅಂತ ಇತ್ತು, ಅದರಲ್ಲಿ ನಾವು ಹೋಗ್ತಿದ್ದೆವು. ಅದರಲ್ಲಿ ಹೋಗಿ ಹೋಗಿ ವೆಸ್ಟರ್ನ್ ಘಾಟ್ಸಿಗೆ ಯಾವುದೇ ಪರ್ವತ ಹೇಳಿ ನಾವು ಹೋಗಿದ್ದೇನೆ. ಕರ್ನಾಟಕದಲ್ಲಿರುವ ಆಲ್ಮೋಸ್ಟ್ ಮೆಜಾರಿಟಿ ಪರ್ವತಗಳನ್ನು ನಾನು ಚಾರಣ ಮಾಡಿದ್ದೇನೆ. ಟೆಂಟ್ ಇಟ್ಕೊಂಡು ಹೋಗಿರ್ಬೋದು, ಮಕ್ಕಳನ್ನ ಟೆಂಟ್ ಇಟ್ಕೊಂಡು ಹೋಗಿರ್ಬೋದು, ಅಲ್ಲಿ ಸ್ಟೇ ಮಾಡಿರ್ಬೋದು, ಪರ್ಮಿಷನ್ ತೊಗೊಂಡು ಸ್ಟೇ ಮಾಡಿರ್ಬೋದು. ಸೊ ವೆಸ್ಟರ್ನ್ ಘಾಟ್ಸ್ ಹೇಳಿದ ಕೂಡ ನಾವು ಚಾರಣ ಮಾಡಿದ್ದೇವೆ, ಎಕ್ಸಸೈಸ್ ಮಾಡಿದ್ದೇವೆ, ಓಡಿದ್ದೇವೆ, ಟೆಂಟ್ ಹಾಕಿ ಸ್ಟೇ ಮಾಡಿದ್ದೇವೆ. ನಿಮಗೆ ಚಾರಣದಲ್ಲಿ ಏನು ವಿಶೇಷ ಅಂತ ಕಾಣುವಂಥದ್ದು? ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಷನ್ ಅಂತ ಹೇಳ್ತೇವೆ. ಕೆಲವರು ₹100 ಕೊಟ್ಟು ಮೂವಿ ಹೋಗಿ ಕೂತ್ಕೊಂಡು ನೋಡ್ತಾರೆ. ನಾವು ಅವ್ರಿಗೆ ಕೇಳ್ತೇವೆ, ನಿಮಗೇನು ಸಿಗ್ತದೆ? ಖುಷಿ ಸಿಗ್ತದೆ. ನನಗೆ ಆ ಕಡೆ ಹೋದರೆ ನನಗೆ ಇದರಲ್ಲಿ ಖುಷಿ ಸಿಗ್ತದೆ. ಖುಷಿ ಹೇಗೆ ಸಿಗ್ತದೆ? ಬಿಕಾಸ್ ನಮಗೆ ಮಂಗಳೂರಲ್ಲಿ ಈ ಬಸ್ಸು ಗಿಸ್ಸೆಲ್ಲ ನೋಡಿ ದಟ್ಟವಾದ ಕಾಡು ಅರಣ್ಯ ಎಲ್ಲ ನಾವು ನೋಡಿರೋದಿಲ್ಲ. ಸೊ ಚಾರಣ ಮಾಡುವಾಗ ಅದರದ್ದೇ ಅಡ್ವಾಂಟೇಜಸ್ ಇದೆ, ಅದರದ್ದೇ ಡಿಸ್ಅಡ್ವಾಂಟೇಜಸ್ ಇದೆ. ಚಾರಣ ಮಾಡುವಾಗ ನಾವೊಂದು ಟೀಮ್ ವರ್ಕ್ ಕಲಿತೇವೆ. ಬಿಕಾಸ್ ಮಂಗಳೂರಲ್ಲಿ ನಾವು ಸಿಟಿ ಲೈಫ್ ಈಸ್ ಬೇಸಿಕಲಿ ನೀನು ಜಯ ಗಳಿಸಿದ್ಯಾ, ನೀನೇ ದೊಡ್ಡವ ಅಂತ ಆ ಅಭಿಪ್ರಾಯ ಕೊಡಿಸ್ತೇವೆ. ವೆರಸ್ ಚಾರಣ ಮಾಡುವಾಗ ಒಬ್ಬನೇ ಬದುಕಲಿಕ್ಕೆ ಆಗೋದಿಲ್ಲ ನೇಚರಲ್ಲಿ. ಯಾರಾದೊಬ್ಬರು ಅಡುಗೆ ಮಾಡಬೇಕು, ಯಾರಾದೊಬ್ಬರು ಪ್ಯಾಕ್ ತೊಗೊಂಡು ಹೋಗಬೇಕು. ಸೊ ಟೀಮ್ ವರ್ಕ್ ಹೆಲ್ಪ್ ಮಾಡೇ ಮಾಡ್ತದೆ. ಚಾರಣ ಹೇಳಿದ ಕೂಡ ಟೀಮ್ ವರ್ಕ್ ಬಂದೇ ಬರುತ್ತೆ. ಮತ್ತು ಚಾರಣ ನಾನು ಇಲ್ಲಿ ಮಾತ್ರ ಅಲ್ಲ, ನಾರ್ತ್ ಈ ಹಿಮಾಲಯದಲ್ಲೂ ಮಾಡಿದ್ದೇನೆ. ಸೊ ಅಲ್ಲಿ ಎಲ್ಲ ಮಾಡುವಾಗ ನಮಗೆ ಅನಿಸ್ತದೆ, ನಾವು ಇಷ್ಟು ದೊಡ್ಡ ಗುಡ್ಡೆಲ್ಲ ಒಂದು ಇಷ್ಟು ಚಿಕ್ಕ ವ್ಯಕ್ತಿ, ಯಾರೂ ನನಗೆ ಗೊತ್ತಿಲ್ಲ. ನಂಗೆ ಅನ್ಸ್ಬೋದು ನಾನು ಈ ಸಿಟಿಯಲ್ಲಿ ನಾನು ದೊಡ್ಡ ಜನ ಅಂತ. ಬಟ್ ಚಾರಣ ಮಾಡುವಾಗ ಅನಿಸ್ತದೆ, ಈ ಇಡೀ ಲೋಕದಲ್ಲಿ ನಾವು ಇಷ್ಟು ಚಿಕ್ಕ ಯಾರಿಗೆ ಆಗದಷ್ಟು ಚಿಕ್ಕ ಕಣ ಅಂತ, ಅಷ್ಟು ಚಿಕ್ಕ ಕಣ ಅಂತ ಅನಿಸ್ತದೆ. ಸೊ ಇಟ್ ಬೇಸಿಕಲಿ ಮೇಕ್ಸ್ ಅಸ್ ಮೋರ್ ಹಂಬಲ್, ಡೌನ್ ಟು ಅರ್ತ್ ಮಾಡೇ ಮಾಡ್ತದೆ. ನೆಕ್ಸ್ಟ್ ಚಾರಣ ಹೇಳಿದ ಕೂಡಲೇ ನಮಗೆ ನೇಚರಲ್ಲಿ ತುಂಬ ಡೈವರ್ಸಿಟಿ ಇದೆ ಅಂತ ಅನಿಸ್ತದೆ. ನಾವು ಈ ಲೋಕದಲ್ಲಿ ಇರುವಾಗ ನಮಗೆ ಆ ನ್ಯೂಸ್ ನೋಡಿ ನಮಗೆ ಅನಿಸ್ತದೆ ಇಷ್ಟೇ ಇರೋದು ಅಂತ, ಅಂದರೆ ರಿಲಿಜನ್, ಪಾಲಿಟಿಕ್ಸ್ ಅಥವಾ ಅಂಥದ್ದೇ ಇರೋದು ಅಂತ. ಬಟ್ ಲೋಕಲದಲ್ಲಿ ಅಷ್ಟು ವಿಧ ವಿಧವಾದ ಪ್ರಾಣಿ ಪಕ್ಷಿಗಳಿದೆ, 100,000 ಥರದ ಸ್ಪೀಶೀಸ್ ಇದೆ. ನಮಗೆ ಅನಿಸೋದು ನಾವು ಇಷ್ಟು ಮಾತಾಡುವಾಗ ನಾವು ತುಂಬ ಸ್ಪೀಶೀಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಟ್ ಆ್ಯಕ್ಚುಲಿ ಆಲ್ ಹ್ಯೂಮನ್ ಸ್ಪೀಶೀಸ್ ಆರ್ ಜಸ್ಟ್ ಒನ್ ಹ್ಯೂಮನ್ ಹೋಮೋಸೇಪಿಯನ್ಸ್ ಅಂತ ಹೇಳ್ತೇವೆ. ವೆರಾಸ್ ದೆರ್ ಆರ್ ಡಿಫ್ರೆಂಟ್ ಟೈಪ್ ಸ್ಪೀಶೀಸ್, ಅಂದರೆ ತುಂಬ ಥರದ ಪ್ರಾಣಿ ಪಕ್ಷಿಗಳಿದೆ. ಅದೆಲ್ಲ ನಾವು ಒಂದೇ ಸಿಟಿಯಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ. ಆ್ಯಂಡ್ ಮತ್ತು ಎವ್ರಿ ಸ್ಪೀಶೀಸಿಗೆ ಅದರದ್ದೇ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅದೇ ಹೇಗೆ ಬದುಕ್ತದೆ, ಹೇಗೆ ಆ ಕಷ್ಟ ಜೀವನ ನಡೆಸ್ತದೆ, ಅದೆಲ್ಲ ನೋಡಿದಾಗ ನಮಗೆ ಅನ್ಸದ ಓಕೆ, ದೆರ್ ಇಸ್ ಲಾಟ್ಸ್ ಮೋರ್ ಇನ್ ದ ವರ್ಲ್ಡ್ ಟು ತುಂಬ ನೋಡಲಿಕ್ಕೆ ತುಂಬ ಇದೆ. ನಾವು ಬಾವಿಯಲ್ಲಿರುವ ಕಪ್ಪೆ ಥರ ಸಿಟಿಯಲ್ಲಿದ್ದು ಇಷ್ಟೇ ನಮ್ಮ ಜೀವನ, ಇಷ್ಟೇ ಪಾಲಿಟಿಕ್ಸ್, ಇಷ್ಟೇ ಮಾತಾಡಿ ಅದಾದಮೇಲೆ ಜೀವನ ಆಯಿತು ಅಂತ ಅನಿಸ್ತದೆ. ಆ ರೀತಿ ಅಲ್ಲ, ನಾವು ವಿ ಆರ್ ಆ್ಯಕ್ಚುಲಿ ಫ್ರಾಗ್ ಇನ್ ದ ಪಾಂಡ್, ದೆರ್ ಇಸ್ ಅ ಸೀ ಟು ಬಿ ಎಕ್ಸ್ಪ್ಲೋರ್ಡ್. ಸೊ ಚಾರಣ ಮಾಡುವಾಗ ನಮಗೆ ವಿಧ ವಿಧವಾದ ಥರದ ಜನ ಸಿಗ್ತಾರೆ. ಈ ಶೆರ್ಪಾಸ್ ಇರ್ಬೋದು, ನೇಪಾಳಲ್ಲಿ ಇದು ಮಾಡುವಾಗ, ಆಫ್ರಿಕಾದಲ್ಲಿ ಮಾಡುವಾಗ ಅಥವಾ ರಷ್ಯಾದಲ್ಲಿ ಮಾಡುವಾಗ ಶೆರ್ಪಾಸ್ ಇರ್ಬೋದು, ಇಲ್ಲ ಅವರು ವಿಧ ವಿಧವಾದ ಥರದ ಫುಡ್ ಇರ್ಬೋದು. ನಮಗೆ ಇಲ್ಲಿ ಮನೆಯಲ್ಲಿ ಸಿಕ್ಕಿದ ಕೂಡಲೇ ನಾವು ಹೇಳ್ತೇವೆ ಅನ್ನ ಮೊಸರು ಅಂತ. ನಾವು ರಷ್ಯಾದಲ್ಲಿ ಹೋದಾಗ ಅನ್ನ ಮೊಸರು ಸಿಗೋದಿಲ್ಲ, ವೆರಸ್ ಆಫ್ರಿಕಾದಲ್ಲೂ ಸಿಗೋದಿಲ್ಲ. ಸೊ ವಿ ನೀಡ್ ಟು ಗೆಟ್ ಅಡ್ಜಸ್ಟೆಡ್ ಟು ಲಾಟ್ ಆಫ್ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ಸ್. ಲೋಕದಲ್ಲಿ ತುಂಬ ಇದೆ, ನೋಡುವಂಥದ್ದು ತುಂಬ ಇದೆ. ನಾವು ಇಷ್ಟೇ ಯೋಚಿಸ್ಕೊಂಡು ಇಷ್ಟೇ ಸಾಕು ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಅದನ್ನು ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆ ಅದನ್ನು ಅನುಭವ ಮಾಡಿದ ಥರ ಆಗೋದಿಲ್ಲ ಸರ್. ಈಗ ನೀವು ಎಷ್ಟು ಕಡೆ ಎಲ್ಲ ಚಾರಣ ಮಾಡಿದ್ದೀರಿ? ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಮೌಂಟೇನಿಯರಿಂಗ್ ಅಂತ ಹೇಳ್ತೇವೆ, ಮೌಂಟೇನಿಯರಿಂಗ್ ಇಲ್ಲ ರಾಕ್ ಕ್ಲೈಂಬಿಂಗ್ ಅಂತ ಹೇಳ್ತೇವೆ. ರಾಕ್ ಕ್ಲೈಂಬಿಂಗಲ್ಲಿ ಕರ್ನಾಟಕದಲ್ಲಿ ಮಾಡೋದಾದರೆ ಹಂಪಿಯಲ್ಲಿ ಮಾಡ್ತೇವೆ. ಬಟ್ ನಾನು ಅಲ್ಲಿ ಆಂಧ್ರ ಪ್ರದೇಶಲ್ಲಿ ಮಾಡಿದ್ದೆ, ಮೊದಲಿನ ಆಂಧ್ರ ಪ್ರದೇಶ, ಈಗ ಅದು ಡಿವೈಡ್ ಆಗಿದೆ. ಭುವನಗಿರಿ ಅಂತ ಹೇಳ್ತೇವೆ, ರಾಕ್ ಕ್ಲೈಂಬಿಂಗ್ ಸ್ಕೂಲಲ್ಲಿ ನಾನು ಕಲ್ತದ್ದು ಬೇಸಿಕ್ ಆ್ಯಂಡ್ ಅಡ್ವಾನ್ಸ್. ಒಮ್ಮೆ ಅದು 3 ದಿನ ಅಂತ ಅದಾದ ಕೂಡಲೇ ನಮಗೆ ಅನಿಸ್ತು ಓಕೆ ಇದು ಮಾಡ್ಬೋದು. ಅಂದರೆ ನಾನು ರಾಕ್ ಕ್ಲೈಂಬಿಂಗ್ ಆದ ಕೂಡಲೇ ಹಂಪಿಯಲ್ಲಿ ಮಾಡೋ ಥರ, ಅದು ಬೌಲ್ಡ್ರಿಂಗ್ ಥರ ಹೇಳ್ತಾರೆ, ಅದು ಮಾಡಿದ ಕೂಡಲೇ ನನಗೆ ಅನಿಸ್ತು ನಾನು ಮೌಂಟೇನಿಯರಿಂಗ್ ಕ್ಲಾಸೇ ಮಾಡ್ಬೋದು. ಮೌಂಟೇನಿಯರಿಂಗ್, ರಾಕ್ ಕ್ಲೈಂಬಿಂಗ್ ಅಂದರೆ ಒನ್ ಪಾರ್ಟ್ ಆಫ್ ಮೌಂಟೇನಿಯರಿಂಗಲ್ಲಿ ನಿಮಗೆ ನದಿ ಕ್ರಾಸ್ ಮಾಡೋದು ಹೇಗೆ, ಟೆಂಟ್ ಹಾಕೋದು ಹೇಗೆ, ಮೇಲೆ ಹತ್ತೋದು ಹೇಗೆ, ಸ್ನೋವಲ್ಲಿ ನಡೆಯೋದು ಹೇಗೆ, ಬೇರೆ ಬೇರೆ ಥರದ ಕಂಡೀಷನಲ್ಲಿ ಹೇಗೆ ಫೇಸ್ ಮಾಡೋದು. ಸೊ ಅದು ಬೇಸಿಕ್ ನಾನು ಸಿಕ್ಕಿಮಲ್ಲಿ IHCE ಅಂತ ಇದೆ, ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್, ಅಲ್ಲೇ ಮಾಡಿದ್ದು. ಸೊ ಅದು ಮಾಡಿದ ನಂತರ ಇಂಡಿಯಾದಲ್ಲೂ ಹೋಗಿದ್ದೇನೆ. 5,000 ಮೀಟರ್ಸ್ ಇದೆ, 6,000 ಮೀಟರ್ಸ್ ಇದೆ. ಕೆಲವು ಕಡೆ ಹಿಮದಲ್ಲಿ ಓಡಿದ್ದೇನೆ. ಫಾರ್ ಎಕ್ಸಾಂಪಲ್ ಹೆಲ್ ರೇಸ್ ನಾವು ಓಡಿದಾಗ ಸ್ನೋ ಬೀಳ್ತಾ ಇತ್ತು, 30 ಸೆಂಟಿಮೀಟರ್ ಸ್ನೋ ಇತ್ತು. ಅದು ಹೇಗೆ ಓಡಿದ್ದು ನಂಗೆ ಈಗಲೂ ಈಗ ವೀಡಿಯೋ ನೋಡಿದಂಗೆ ಅನಿಸ್ತದೆ, ನಾನು ಓಡಿದ್ದೇನೆ ಈ ಸ್ನೋವಲ್ಲಿ, ಅಷ್ಟು ಹಿಮ ಬೀಳುವಾಗ ಓಡಿದ್ದೇನೆ ಅಂತ. ವೆರಾಸ್ ಮೆಜಾರಿಟಿ ಅವರು ಕಾರ್ದುಂಗ್ಲಾ ಕೇಳಿರ್ತಾರೆ. ಸೊ ಕಾರ್ದುಂಗ್ಲಾ ಈಸ್ ಹೈಯೆಸ್ಟ್ ಪಾಯಿಂಟ್ ಇನ್ ಲೇ. ಅದು ಓಡುವುದು ನಾವು ಯೂಶಲಿ ಸ್ಟಾರ್ಟ್ ಮಾಡೋದು 11,000-18,000 ತನಕ ಹತ್ತಿ ಓಡ್ತೇವೆ. ಅಲ್ಲಿ ಜನರಿಗೆ ನಡಿಲಿಕ್ಕೆ ಆಗೋದಿಲ್ಲ, ನಾವು ಆ ಜಾಗದಲ್ಲಿ ಓಡಿದ್ದೇವೆ. ಸೊ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಎಕ್ಲಿಮಟೈಸೇಷನ್ ಆಗಿ ಓಡಬೇಕು, ಅಂದರೆ
ಬಂದ ದಿನವೇ ನಾವು ಅಲ್ಲಿ ಇಳಿದು ಓಡಲಿಕ್ಕೆ ಆಗೋದಿಲ್ಲ. ನಾವು ಹೈ ಆಲ್ಟಿಟ್ಯೂಡ್ ಹೋದ ಕೂಡಲೇ ನಮಗೆ ಅಟ್ಲೀಸ್ಟ್ ಒಂದು 2 ದಿನ ದೇಹ ಅಡ್ಜಸ್ಟ್ ಆಗಲಿಕ್ಕೆ ಬೇಕಾಗುತ್ತೆ. ಸೊ ಫಸ್ಟ್ 2 ದಿನ ನಾವು ಅಲ್ಲಿ ಸೈಟ್ ಸೀಯಿಂಗ್, ದೇವಸ್ಥಾನ ಆ ಕಡೆ ಈ ಕಡೆ ಎಲ್ಲ ನೋಡಿ ಬರ್ತೇವೆ. ಮತ್ತೆ ನಾವು ನಮಗೆ ಬೇಕಿರೋ ಗುಡ್ಡೆಯನ್ನು ಹತ್ತಲಿಕ್ಕೆ ಹೋಗ್ತೇವೆ. ಅಕ್ಲಿಮಟೈಸ್ ಇಲ್ಲದೆ ಮೌಂಟೇನ್ ಹತ್ತಲಿಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಇಲ್ಲ ಅಂತ ಒಂದು ದಿನ ಕಟ್ ಶಾರ್ಟ್ ಮಾಡಬೇಡಿ. 2 ದಿನ ಆ ಜಾಗದಲ್ಲಿ ಅಕ್ಲಿಮಟೈಸ್ ಆಗಿ 10,000 ಫೀಟ್ನ ಮೇಲೆ ಯಾವುದೇ ಗುಡ್ಡೆ ಇದ್ದರೂ ಫಸ್ಟ್ ನಿಮ್ಮ ದೇಹದ, ನಿಮ್ಮ ಮನಸ್ಸಿನ ಇದು ರಕ್ಷಣೆ ಇಂಪಾರ್ಟೆಂಟ್. ಅಕ್ಲಿಮಟೈಸ್, ದೇಹ ಅಡ್ಜಸ್ಟ್ ಆಗಲಿ, ಆಮೇಲೆ ನೀವು ಶುರು ಮಾಡಿ. ನಿಮ್ಗೆ ಅನಿಸ್ಬೋದು ನಾನು ಇಷ್ಟು ಎಕ್ಸಸೈಸ್ ಮಾಡ್ತೇನೆ, ನಾನು ಡೈರೆಕ್ಟ್ ಹೋಗಿ ಹತ್ಬೋದು. ಅದು ಫಿಟ್ನೆಸ್ನ ಮೇಲೆ ಅಲ್ಲ. ಇಟ್ ಈಸ್ ಬೇಸಿಕಲಿ ಲಂಗ್ ಯೂಸ್ ಟು ಆಗಿ ಅಕ್ಯುಮಿಲೇಟೈಸ್ ಆಗಿ ಅಲ್ಲೋ ಆಮ್ಲಜನಕಕ್ಕೆ ಅಭ್ಯಾಸ ಆಗಿ ನಮಗೆ ಹತ್ಬೋದು. ಸೊ ನಾವು ಯೂಶಲಿ ಡೆತ್ಸ್ ನೋಡ್ತೇವೆ. ಅದು ಯೂಶಲಿ ಯಾವಾಗ ಆಗ್ತದೆ? ತುಂಬ ಫಾಸ್ಟ್ ಎಸೆಂಟ್. ನಾನು ತುಂಬ ಫಿಟ್ ಇದ್ದೇನೆ, ನಾನು ಮೇಲೆ ಹತ್ತೇನೆ, ಅದು ದೇಹ ಅಡ್ಜಸ್ಟ್ ಆಗಿರೋದಿಲ್ಲ. ಮತ್ತು ನಮ್ಮ ಪರ್ಸ್ನಲ್ ಈಗೋ ನಮ್ಮ ಇದರಲ್ಲಿ ಮೌಂಟೇನಲ್ಲಿ ನಮ್ಮನ್ನು ಸಾಯಿಸೋದು ಯೂಶಲಿ. ಈಗೋ ಯಾಕೆ? ಕೆಲವು ನಾವು ಡಾಕ್ಟರ್ ಆಗಿ ಹೋಗಿದ್ದೇನೆ, ಎಕ್ಸ್ಪೆಡಿಷನ್ ಡಾಕ್ಟರ್ ಆಗಿ ಹೋಗಿದ್ದೇವೆ. ಆಗ ಜನರನ್ನು ನೋಡ್ತೇವೆ, ಟಾಪಲ್ಲಿ ಬಂದ ಕೂಡಲೇ ರಕ್ತ ಕಾರ್ಲಿಕ್ಕೆ ಶುರು ಮಾಡ್ತಾರೆ, ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ. ಅದು ಅವರಿಗೆ ಆ ಸಿಂಪ್ಟಮ್ ಬಂದಿರ್ತದೆ. 2 ಗಂಟೆ ಮುಂಚೆ 3 ಗಂಟೆ ಮುಂಚೆ ಸಿಂಪ್ಟಮ್ ಬಂದಿರ್ತದೆ. ತಲೆನೋವು, ವಿಪರೀತ ತಲೆನೋವು, ಮಾತಾಡೋದು ಸ್ವಚ್ಛವಾಗಿರೋದಿಲ್ಲ, ಉಸಿರಾಡಲಿಕ್ಕೆ ಕಷ್ಟ ಆಗಿರ್ತದೆ. ಅದು ಅವ್ರು ಹೇಳೋದಿಲ್ಲ. ನಾವು ಆ ಸಿಂಪ್ಟಮಲ್ಲಿ ಆ ಟೈಮಿಗೆ ಹೇಳಿದರೆ ಅಟ್ಲೀಸ್ಟ್ ನಾವು ಸ್ಲೋ ಹೋದರೆ ಆರಾಮದಲ್ಲಿ ಹತ್ತಾರೆ. ನಾವು ಮೇಲೆ ಹೋಗಿ ರಕ್ತ ಕಾರುವಾಗ ಬಂದರೆ ನಮ್ಮ ಹತ್ರ ಡೆಕ್ಸೋನ ಅಂತ ಒಂದು ಇಂಜೆಕ್ಷನ್ ಇದೆ, ನಾವು ಅದನ್ನೇ ಕೊಡ್ತೇವೆ. ಬಿಕಾಸ್ ನಮಗೆ ಆ ಟೈಮಲ್ಲಿ ಏನು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಗ್ಗ ಕಟ್ತೇವೆ, ನಮ್ಮ ಬೆನ್ನಿಗೆ ಹಗ್ಗ ಕಟ್ತೇವೆ, ಅವರನ್ನು ಸ್ಲೆಡ್ಜ್ ಥರ ಎಳ್ಕೊಂಡು ಕೆಳಗೆ ತೊಗೊಂಡು ಹೋಗ್ತೇವೆ. ಎಷ್ಟು ಬೇಗ ಕೆಳಗೆ ಬರಲಿಕ್ಕೆ ಆಗ್ತದೆ ಅಷ್ಟು ಬೇಗ ಅವರ ಜೀವ ಉಳಿಯುತ್ತೆ. 1,000 ಕೆಳಗೆ ಮೀಟರ್ ಬಂದ ಕೂಡ ಅವರು ನಾರ್ಮಲ್ ಆಗಿ ಉಸಿರಾಡಲಿಕ್ಕೆ ಶುರು ಮಾಡಿ. ಸೊ ಈ ರೀತಿ ಪ್ರಾಬ್ಲಮ್ ಈ ಆಕ್ಸಿಜನ್ನ ಕೊರತೆಯಿಂದಾಗಿ ಆಗೋದು. ಬಟ್ ಮೇಜರ್ ಪ್ರಾಬ್ಲಮ್ ಆಕ್ಸಿಜನ್ನ ಕೊರತೆಯಿಂದ ಅಲ್ಲ, ನಿಮ್ಮ ಈಗೋ. ನೀವು ಹೇಳೋದಿಲ್ಲ, ಅಲ್ಲಿ ಟೀಮ್ ಇರ್ತದೆ. ನಾವು ಯೂಶಲಿ ಯಾರು ಆಲ್ಪೈನ್ ಸ್ಟೈಲ್ ಮಾಡೋದಿಲ್ಲ. ಈ ತುಂಬ ಪ್ರೊಫೆಷ್ನಲ್ ಮೌಂಟೇನಿಯರ್ಸ್ ಒಬ್ಬೊಬ್ಬರೇ ಹತ್ತಾರೆ. ನಾವು ಹತ್ತುವಾಗ ಒಂದು 10 ಜನ ಆದರೂ ಇರ್ತಾರೆ. 10,000 ಫೀಟ್ ಮೇಲೆ ಇರುವ ಗುಡ್ಡೆಗಳಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ನಿಮಗೇನಾದ್ರು ತೊಂದರೆ ಇದ್ದರೆ ಹೇಳಿ. ನಾವು ಹೇಳ್ತೇವೆ ಒಂದು 2 ದಿನ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ, ನೀವು 7 ದಿನ ಬದಲು 10 ದಿನ ಮಾಡಿ, ಆಗ ನಿಮಗೆ ಆರಾಮಾಗಿ ಹತ್ಬೋದು ಅಂತ. ಅಂದರೆ ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು, ಉಸಿರಾಟ ಅಡ್ಜಸ್ಟ್ ಆಗಿ ಆಮ್ಲಜನಕ ಲೆವೆಲ್ಗೆ ಅಡ್ಜಸ್ಟ್ ಆಗಿ ಹೋದರೆ ಬೆಟರ್ ಅಂತ ಹೇಳ್ತೇವೆ. ಈಗ ನೀವು ಮೌಂಟೇನಿಯರಿಂಗ್ ಇಂಡಿಯಾದಲ್ಲದೆ ಬೇರೆ ಇಲ್ಲೆಲ್ಲ ಮಾಡಿದ್ದೀರಿ? ಆಫ್ರಿಕಾದಲ್ಲಿ ಕಿಲಿಮಂಜಾರೋ ಅಂತ ಒಂದು ಐಶ್ವರ್ಯ ರಾಯ್ ಆ ಮೌಂಟೇನನ್ನು ತುಂಬ ಫೇಮಸ್ ಮಾಡಿದರು. ಆ ಟೈಮಲ್ಲಿ ನಾವು 2015 ಹತ್ತಿದ್ದೆವು. ಅದಕ್ಕೊಂದು 7 ರಿಂದ 10 ದಿನ ಬೇಕಾಗಿತ್ತು. ಸೊ ಅದಿದೆ. ರಷ್ಯಾದಲ್ಲಿ ಮೌಂಟ್ ಆಲ್ಬ್ರಸ್ ಇದೆ, ಯುರೋಪಲ್ಲಿ ಮೌಂಟ್ ಬ್ಲ್ಯಾಂಕ್ ಅಂತ ಇದೆ. ಹಾಗೆ ಹತ್ತಿದ್ದೇವೆ. ಬಟ್ ಇದು ಮನುಷ್ಯನ ಮನಸ್ಸಲ್ಲಿರುತ್ತೆ ಕಿ ತುಂಬ ಎತ್ತರ ಆದರೆ ತುಂಬ ಕಷ್ಟ ಅಂತ. ಆ ರೀತಿ ಅಲ್ಲ. ಮೌಂಟೇನ್ಸಲ್ಲೂ ಟೆಕ್ನಿಕಲ್ ಪೀಕ್ಸ್ ಅಂತ ಹೇಳ್ತೇವೆ. ಟೆಕ್ನಿಕಲ್ ಪೀಕ್ ಅಂದರೆ ಹಗ್ಗ ಇಲ್ಲದೆ ನಮಗೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅಂತ. ಸೊ ಈ ಕಿಲಿಮಂಜಾರೋ, ಆಲ್ಬ್ರಸ್ ಎಲ್ಲ ತುಂಬ ಫೇಮಸ್ ಪೀಕ್ಸ್, ಬಟ್ ದೇ ಆರ್ ನಾನ್ ಟೆಕ್ನಿಕಲ್ ಪೀಕ್ಸ್. ಅಂದರೆ ನಮಗೆ ಐಸ್ಯಾಕ್ಸ್, ಕ್ರ್ಯಾಂಪಾನ್, ಐಸ್ಯಾಕ್ಸ್ ಅಂದರೆ ಒಂದು ಪಿಕ್ಕಾಸ್ ಥರ ಇರುವ ಮತ್ತು ಕಾಲಿಗೆ ಮೊಳೆ ಇಲ್ಲದ ಶೂ ಹಾಕಿ ಹತ್ಬೋದು. ಟೆಕ್ನಿಕಲ್ ಮೌಂಟೇನ್ಸಲ್ಲಿ ನಮಗೆ ಚಿಕ್ಕ ಮೌಂಟೇನ್ಸು ಇರ್ಬೋದು, 15,000 ಫೀಟ್ ಇರ್ಬೋದು, 20,000 ಫೀಟ್ ಇರ್ಬೋದು. ಬಟ್ ದೇ ಆರ್ ಆಲ್ ಡಿಫಿಕಲ್ಟ್. ಅಂದರೆ ಒಬ್ಬರೇ ಹತ್ತಲಿಕ್ಕೆ ಆಗೋದಿಲ್ಲ, ಹಗ್ಗ ಬೇಕು ಮೇಲೆ ಹತ್ತಲಿಕ್ಕೆ. ಅದರಲ್ಲಿ ತುಂಬ ಟೆಕ್ನಿಕಾಲಿಟೀಸ್ ಇರುತ್ತೆ. ಸೊ ಜನರಿಗೆ ಗೊತ್ತಿರೋದು ಎವರೆಸ್ಟ್ ಇಲ್ಲ ಕಿಲಿಮಂಜಾರೋ, ಇಂಥ ಚಿಕ್ಕ ಚಿಕ್ಕ ಗುಡ್ಡೆಗಳು ಗೊತ್ತಿದೆ. ಬಟ್ ದೇ ಆರ್ ಪ್ರಿಡಾಮಿನೆಂಟ್ಲಿ ಎವರೆಸ್ಟ್ ಕಷ್ಟ ಇದೆ ಬಿಕಾಸ್ ಆಫ್ ದ ಹೈಟ್, ಬಟ್ ಕಿಲಿಮಂಜಾರೋ ಈಸ್ ಈಸಿ. ನೀವು ಮಾಡ್ಬೋದು. 10 ದಿನ ಕೊಟ್ಟರೆ ನೀವು ಹತ್ತೀರಾ ಸರ್. ಈಗ ದೀಸ್ ಆರ್ ನಾನ್ ಟೆಕ್ನಿಕಲ್ ಪೀಕ್ಸ್ ಅಂತ ಹೇಳ್ತೇವೆ. ಟೆಕ್ನಿಕಲ್ ಪೀಕ್ಸ್ ಅಲ್ಲಿ ನೀವು ಹತ್ತಿದ್ದೆಲ್ಲಿಂಟು? ಟೆಕ್ನಿಕಲ್ ಪೀಕ್ ಮೌಂಟ್ ಆಲ್ಡ್ ಅಂತ ಇದೆ ಸಿಕ್ಕಿಮಲ್ಲಿ. ಒಂದು ನಮ್ಮ ಟ್ರೈನಿಂಗ್ ಟೈಮಲ್ಲಿ 2 ಮೌಂಟ್ ಆಲ್ಡ್, ಜೋಗಿನ್ 1 ಇದೆ. ಅದೆಲ್ಲ ಟೆಕ್ನಿಕಲ್ ಪೀಕ್ಸ್. ಅದಕ್ಕೆ ನಾನು ಪ್ರೊಫೆಷನ್ ಆಗಿ ಕ್ಯಾನ್ಸರ್ ಡಾಕ್ಟ್ರು, ನಾನು ಪ್ರೊಫೆಷನ್ ಆಗಿ ಮೌಂಟೇನಿಯರ್ ಅಲ್ಲ. ಸೊ ನಾವು ಬೇರೆಯವರ ಸಹಾಯ ತಗೊಳ್ತೇವೆ. ಅಂದರೆ ಒಬ್ಬರು ರೋಪ್ ಫಿಕ್ಸ್ ಮಾಡಿರ್ತಾರೆ, ನಾವು ಅದನ್ನು ಫಾಲೋ ಮಾಡ್ತೇವೆ. ಸೊ ನಾವು ಪ್ರೊಫೆಷ್ನಲ್ ಆಗಿ ಶೆರ್ಪಾ ಅಲ್ಲ, ಅವ್ರು ಮಾಡೋಷ್ಟು ಕೆಲಸ ನಮಗೆ ಮಾಡ್ಲಿಕ್ಕೆ ಆಗೋದು. ನಮ್ಮದು ಒಂದು ಟೈಮ್ ಇರ್ತದೆ, ಇಷ್ಟು 20 ದಿನ ಇದೆ, 20 ದಿನದಲ್ಲಿ ಹೋಗಿ ಬರಬೇಕು ಅಂತ. ಸೊ ಆ ಟೈಮಲ್ಲಿ ನಾವು ಹತ್ತಿ ಇಳಿದು ಬಂದವರು ಇದ್ದೇವೆ. ಸರಿ, ಈಗ ಇಂಥ ಈ ಮೌಂಟೇನಿಯರಿಂಗಲ್ಲಿ ವಿಶೇಷವಾದಂಥ ಏನಾದರೂ ಕೂಡ ನಿಮಗೆ ಘಟನೆಗಳು ನಿಮ್ಮ ಇದರಲ್ಲಿ ನಡೆದದ್ದು ಏನಾದರೂ ಉಂಟು? ನಮ್ಮ ಮೌಂಟೇನಿಯರಲ್ಲಿ ಖುಷಿ ಪಡುವಂಥ ಘಟನೆಗಳು ಅಂದರೆ ಮನುಷ್ಯನ ಜೀವ ಉಳಿಸಿದ್ದು. ನನ್ನ ಡಾಕ್ಟರ್ನ ಕೆಲಸ ಆಗಿ 5 ಸಿಂಪ್ಟಮ್ ಬಂದಿದೆ, ಸ್ಟಿರಾಯ್ಡ್ ಡೋಸ್ ಇಂಜೆಕ್ಷನ್ ಕೊಟ್ಟು ಕೆಳಗೆ ಬಂದದ್ದು ಇದೆ. ಎಲ್ಲ ಅತಿ ದೊಡ್ಡ ಭಾರತದ ಧ್ವಜ ಹಾರಿಸಿದೆವು ಮೌಂಟ್ ಆಲ್ಬ್ರಸ್, ರಷ್ಯಾದಲ್ಲಿ ಹಾರಿಸಿದೆವು. ಕೆಲವೊಮ್ಮೆ ರಷ್ಯಾದಲ್ಲಿ ಅವ್ರಿಗೆ ಇಂಗ್ಲೀಷ್ ಮಾತಾಡೋದಿಲ್ಲ, ಅವ್ರಿಗೆ ಇಂಗ್ಲೀಷ್ ಮಾತಾಡೋದು ಇಸ್ ಅ ಕ್ರೈಮ್. ಸೊ ನಾವಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೊಂಡು ಹಾಗೆ ಮಾತಾಡಿದ್ದು ಇದೆ. ನಾನು ಕೆಲವೊಮ್ಮೆ ಮೌಂಟೇನಿಯರಿಂಗ್ ಹೋದಾಗ ನನ್ನ ಲಗೇಜ್ ಅಂದರೆ ಮಿಸ್ ಆಗಿ, ಹಗ್ಗ, ರೋಪ್ಸ್, ಶೂ ಎಲ್ಲ ಮಿಸ್ ಆಗಿ ಅಲ್ಲಿ ಹೋಗಿ ಶಾಪಿಂಗ್ ರೆಂಟಲ್ ತೊಗೊಂಡು ಅದು ಮಾಡಿದ್ದು ಇದೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಅಲ್ಲಿ ಹೋಗಿ 5 ಸ್ಟಾರ್ ಹೋಟೆಲ್ ಥರ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಟೆಂಟಲ್ಲಿ ಮಾಡಿ ಕೊಟ್ಟದಂತ ತಿನ್ನುವ ಹಾಗೆ. ಬಟ್ ಇಟ್ ಮೇಕ್ಸ್ ಅಸ್ ಮೋರ್ ಹಂಬಲ್, ಮೇಕ್ಸ್ ಅಸ್
ರಿಯಲಿ ಎಂಜಾಯ್ ದ ಜಾಯ್ಸ್ ಆಫ್ ಲೈಫ್ ವಿಚ್ ವಿ ಹ್ಯಾವ್ ಇನ್ ಹೋಮ್ ಟೌನ್. ನಮಗೆ ಅಷ್ಟು ಸೌಕರ್ಯಗಳು ಇದೆ ಅಂತ ನಾವು ಒಮ್ಮೆ ಒಂದು ಗುಡ್ಡೆಗೆ ಹತ್ತಿ ಹೋಗಿ ಬಂದ ನಂತರ ನಮಗೆ ಅನ್ಸೋದು ಇಷ್ಟೆಲ್ಲ ಇದೆ ಅಂತ. ನೀವು ಮೌಂಟೇನ್ನಲ್ಲಿ ಓಡಿದ್ದೀನಿ ಅಂತ ಹೇಳಿದ್ರಿ. ಈ ಓಡುವುದು ಅಥವಾ ಇದು ಫಿಟ್ನೆಸ್ಗಾಗಿ ಓಡುವಂಥದ್ದು ನಿಮ್ಮ ಹಾಬಿ? ಒಂದು ಫಿಟ್ನೆಸ್ ಆಗಿ ಓಡೋದು ಹಾಬಿ ಅಂತ ಅಲ್ಲ, ಇಟ್ಸ್ ಅ ಪ್ಯಾಷನ್. ಅಂದರೆ ಓಡಲಿಕ್ಕೆ ನಾವು ಫಸ್ಟ್ ಇಲ್ಲಿ ನಾನು ಶುರು ಮಾಡಿದೆ 2018 ಶುರು ಮಾಡೋದು. ನನಗೆ ವಿಜಯಿಂದ ಕದ್ರಿ ಪಾರ್ಕ್ ತನಕ ಓಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ನೋಡ್ತಿದ್ದೆ ಇಷ್ಟು ದೊಡ್ಡ ಗುಡ್ಡೆ ಹೇಗಪ್ಪ ಹತ್ತುದು ಅಂತ, ಅಂದರೆ ನಡಿಲಿಕ್ಕೂ ಒದ್ದಾಡ್ತಿದ್ದೆ. ಬಟ್ ಕ್ರಮೇಣ ಫಸ್ಟ್ 1 ಕಿಲೋಮೀಟ್ರ್ ಓಡಿದ್ದೆ, ಅರ್ಧ ಕಿಲೋಮೀಟ್ರ್ ಓಡಿದೆ, ಸ್ವಲ್ಪ ನಡೀತಿದ್ದೆ. ಕಾಲಕ್ರಮೇಣ ಅದು ಓಡ್ಲಿಕ್ಕೆ ಆಯಿತು. ಈಗ ನನಗೆ ರೆಗ್ಯುಲರ್ ಆಗಿ ಓಡ್ತೇನೆ. ನಾನು ವಿಜಯ್ ಕೆಳಗಿಂದ ವಿಜಯ್ ಬಸ್ ಸ್ಟ್ಯಾಂಡಿಂದ ಸೀದಾ KPT ತನಕ ಓಡ್ಲಿಕ್ಕೆ ಹೇಳಿದರೆ ಓಡ್ತೇನೆ, ಅದು ಪ್ರಾಬ್ಲಮ್ ಇಲ್ಲ. ಶುರುವಾದದ್ದು ಹಾಗೆ, ಅಲ್ಲಿಂದ ಕೆಳಗೆ ನೋಡುವ ಇದು ಹೇಗೆ ಆಗ್ತದೆ ಅಂತ. ಆಮೇಲೆ ಏರ್ಪೋರ್ಟ್ ಲೈನ್ಸ್, ಮಂಗಳೂರಲ್ಲಿರೋದು ವೆರಿ ಗುಡ್ ಲೈನ್ಸ್, ಒಂದು ಏರ್ಪೋರ್ಟ್ ಏರ್ಪೋರ್ಟ್ ಅಲ್ಲಿ ಮೇಲೆ ಹತ್ತಲಿಕ್ಕೆ ಓಡುವುದು ಅದು ಒಳ್ಳೆಯದು. ಇಲ್ಲ ಹಾಗೆ ಅದು ಶುರು ಮಾಡಿ ಮತ್ತೆ ನಮ್ಮ ಕುಮಾರ ಪರ್ವತವನ್ನು ಕೆಳಗಿಂದ ಮೇಲೆ ಓಡಿದ್ದು ಇದೆ. ಅದು ನಾವು ಚಾರಣ ಮಾಡುವಾಗ ಒಂದು 12-13 ಗಂಟೆ ತಗೊಳ್ತೇವೆ, ಓಡುವಾಗ ಒಂದು 8 ಗಂಟೆ ತಗೊಳ್ತೇವೆ. 7-8 ಗಂಟೆ ಎಲ್ಲ ಮುಗಿಸ್ಬೋದು, ಬೆಳಗ್ಗೆ ಹೋಗಿ ಸಂಜೆ ಓಡಿಯೂ ಬರ್ಬೋದು. ಸೊ ಅದು ಶುರು ಮಾಡಿದ ನಂತರ ಮತ್ತೆ ಗುಡ್ಡೆಗಳಲ್ಲಿ ಓಡಲಿಕ್ಕೆ ಇಲ್ಲಿ ಮಂಗಳೂರಲ್ಲಿ ಹತ್ತಿರ ಅಂದರೆ ಮಲೆನಾಡು ಅಲ್ಟ್ರಾ ಅಂತ ಒಂದು ಇದೆ, ಅದು ಗುಡ್ಡೆಯಲ್ಲೇ ಓಡುವಂಥ ಅಲ್ಟ್ರಾ ಅಂತ ಹೇಳ್ತೇವೆ. ಅದು ಓಡಿದ್ದು ನಾವು ಆಗ ಒಂದು 3-4 ಸಲ ಓಡಿದ್ದೇನೆ. ಸೆಕೆಂಡ್ ಟೈಮ್ ಓಡಿದಾಗ ನಾನು ಕಾಂತಾರ ಮೂವಿ ನೋಡಿ ಓಡಿದ್ದೆ. ರಾತ್ರಿ ನನಗೆ ಅಲ್ಲಿ ಮುಳ್ಳು ಹಂದಿ ಕಣ್ಣಿತ್ತು. ಆಗ ನನಗೆ ಅನಿಸ್ತು ದೇವರು ನನ್ನ ಎದುರು ಬಂದಿದ್ದಾರೆ ಅಂತ. ಆ ರೀತಿ ಅಂದರೆ ಅವರು ಮುಳ್ಳು ಹಂದಿ ಆದರೆ ಪಾಡಿಗೆ ಅದರ ಊಟ ಏನೋ ತಿನ್ನಲಿಕ್ಕೆ ಹುಡ್ಕೊಂಡು ಹೋಗಿರಬೇಕು. ನನಗೆ ಆಗ ನೋಡಿದಾಗ ದೇವರು ನೋಡಿ ನಾನು ಇನ್ನೂ ಫಾಸ್ಟ್ ಓಡಿದ್ದೆ ಆ ಟೈಮಲ್ಲಿ. ಮಲೆನಾಡಲ್ಲಿ ಅಲ್ಟ್ರಾದಲ್ಲಿ 50 ಕಿಲೋಮೀಟ್ರ್ ಇದೆ, 70, 80, 110. ನಾನು 80 ಓಡುವಾಗ ಆ ಮುಳ್ಳು ಹಂದಿಯನ್ನು ನೋಡಿದೆ. ರಾತ್ರಿ ಒಂದು 10-10:30 ನೋಡಿದೆ. ಅದನ್ನು ಬಿಟ್ಟರೆ ಬೆಂಗಳೂರಲ್ಲೂ ಇದೆ, ಹೆನ್ನೂರು ಬ್ಯಾಂಬು, ಜರಕ ಬಂದೆಲ್ಲ, ಅಲ್ಲೆಲ್ಲ ಹಾವೆಲ್ಲ ನೋಡ್ತೇವೆ. ರಾತ್ರಿ ಓಡುವಾಗ ಹಾವು ನೋಡ್ತೇವೆ. 24 ಗಂಟೆ ಓಡುವಾಗ ಓಡೋದಕ್ಕಿಂತ ನಿಮ್ಮ ಮನಸ್ಸು ಹೇಗಿದೆ, ನೀವು ನಿಮ್ಮ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಿ ಹೇಳ್ತೀರಾ ಅದಕ್ಕೆ ಕಂಟಿನ್ಯೂಸ್ ಆಗಿ. ಬೇಸಿಕಲಿ ನಿಮ್ಮ ಓಡುವ ಶಕ್ತಿ ಬೇಕು, ರೆಗ್ಯುಲರ್ ಆಗಿ ಓಡುವ ಅಭ್ಯಾಸ ಇರಬೇಕು. ಬಟ್ ಮನಸ್ಸಿನ ಶಕ್ತಿಯೂ ಬೇಕು. ಬಿಕಾಸ್ ಪ್ಯಾಷನ್ ಇಲ್ಲದಿದ್ದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಈ ರೋಡ್ ರನ್ನಿಂಗ್ ಇಸ್ ಡಿಫ್ರೆಂಟ್. ಟ್ರೈಲ್ ರನ್ ಅಂತ ನಾವು ಹೇಳ್ತೇವೆ, ಕಾಡಲ್ಲಿ ಓಡೋದು ಟ್ರೈಲ್ ರನ್. ಅದು ವರ್ಷದ 1 ಅಥವಾ 2 ದಿನ ಅದನ್ನು ಓಪನ್ ಮಾಡ್ತಾರೆ, ಈ ಜಾಗದಲ್ಲಿ ಓಡಿ ಅಂತ ನಮಗೆ ಪರ್ಮಿಷನ್ ಕೊಡ್ತಾರೆ. ಕೆಲವೊಮ್ಮೆ ಚಿಕ್ಕಮಂಗ್ಳೂರಲ್ಲಿ ನಮ್ಮದೊಂದು ಎಂತ್ ಅಡ್ವೆಂಚರ್ ಅಂತ ಇದೆ, ಅದರಲ್ಲಿ ಹುಲಿಯ ಮರಿ ಕಬ್ಬು ಓಡಿ ಬಂದದ್ದು ಇದೆ. ನಾವು ಲಕ್ಕಿ, ಬಿಕಾಸ್ ನಾವು ಫಾರೆಸ್ಟ್ ಆಫೀಸರ್ ಅದೇ ಹೇಳಿದ್ದು, ತಾಯಿ ಬರ್ತಿದೆ ನೀವು ಬದುಕ್ತಿರ್ಲಿಲ್ಲ, ಅದು ಮರಿ ಬಂದದ್ದು ನೀವು ಬದುಕಿತ್ತು. ಸೊ ಅವ್ರು ನಮ್ಮ ಜೀಪಲ್ಲಿ ಹಾಕಿ ಕರ್ಕೊಂಡು ಹೋಗಿದ್ದರು, ಅಂದರೆ ಕಾಡಲ್ಲಿ ನೋಡಿದ್ದೇವೆ. ಬಟ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ಬೇರೆ ಬುದ್ಧ ಟ್ರೇಲ್ಸ್, ಹೆಲ್ ರೇಸ್ ಅಂತ ಹೇಳ್ತೇವೆ, ಅದು ಕಾಂಚನಜಂಗ ಬೇಸಲ್ಲಿ ನಾವು ಓಡ್ತೇವೆ. 2 ವೆಸ್ಟ್ ಬೆಂಗಾಲ್ನ ಹೈಯೆಸ್ಟ್ 2 ಪೀಕ್ಸ್ ಇದೆ, ಅದರಲ್ಲಿ ಸ್ಕಂದಪು ಮತ್ತು ಫುಕೇಟ್ ಅಂತ 2 ಗುಡ್ಡೆಗಳಿದೆ, ಅದನ್ನು ನಾವು ಓಡ್ತೇವೆ. ಅದು ಸ್ನೋ, ನಾವು ಬರುವಾಗ ಅಷ್ಟು ಸ್ನೋ ಇತ್ತು, ಓಡ್ಲಿಕ್ಕೆ ಆಗ್ತದಾ ಇಲ್ವ ಅಂತ. ಅಂದರೆ ಎಕ್ಲಿಮಟೈಸೇಷನ್ಗೆ ನಾವು 2-3 ದಿನ ಮುಂಚೆ ಬಂದಿದ್ದೆವು, 1 ವಾರ ಮುಂಚೆ ಬಂದಿದ್ದು. ಅದಾದಮೇಲೆ ಓಡಿದ ನಂತರ ಅನಿಸ್ತು ಓಕೆ ಇದು ಮಾಡ್ಬೋದು ಅಂತ. ಇಟ್ ಈಸ್ ಜಸ್ಟ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನಾನು ಹೊಸ ಎಕ್ಸ್ಪೀರಿಯನ್ಸ್ ಹುಡ್ಕೊಂಡು ಹೋದದ್ದು, ಅಂದರೆ ಏನು ಕಾಣ್ತದೆ, ಏನಾದ್ರು ಹೊಸ್ತು ಕಾಣ್ತದೆ ಹಾಗೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಖುಷಿ ಕೊಡ್ತದೆ. ರನ್ನಿಂಗ್, ಸ್ವಿಮ್ಮಿಂಗಲ್ಲೂ ಹಾಗೆ. ಸ್ವಿಮ್ಮಿಂಗ್ ಈಸ್ ಆಲ್ಸೋ ಅನದರ್ ಪ್ಯಾಷನ್. ಸಮುದ್ರದಲ್ಲಿ ತಣ್ಣೀರ್ಬಾವಿ, ನಮ್ಮ ಕಾಮನ್ ಆಗಿ ತಣ್ಣೀರ್ಬಾವಿಯಲ್ಲಿ 2 ದೋಣಿಗಳು ಮುಳುಗಿದೆ, ಒಂದು ಡೆಂಡೆನ್ ಅಂತ ಹೇಳ್ತೇವೆ, ಇನ್ನೊಂದು ಆ ಕಡೆ. ಸೊ ತಣ್ಣೀರ್ಬಾವಿ ಬೀಚ್ ಬೀಚ್ ಬಿಗೆ ನಾವು ಸ್ವಿಮ್ ಮಾಡ್ತೇವೆ. ಬಿಕಾಸ್ ನನಗೆ ಅಲ್ಲಿ ಮಾರ್ಕಿಂಗ್ ಗೊತ್ತಾಗ್ತದೆ. ಇಲ್ಲ ಸಮುದ್ರದಲ್ಲಿ ಮಧ್ಯದಲ್ಲಿ ಹೋದ ಕೂಡ ನಮಗೇನು ಕಾಣೋದಿಲ್ಲ, ಎಲ್ಲ ನೀಲಿ ನೀಲಿ ನೀಲಿ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಮತ್ತು ಆ ಜಾಗದಲ್ಲಿ ಫಿಷರ್ಮೆನ್ಸ್ ಬರೋದಿಲ್ಲ ನಮಗೆ, ಅವರೇ ಮೇಜರ್ ಪ್ರಾಬ್ಲಮ್, ಅವ್ರು ಗುದ್ದಿಕೊಂಡು ಹೋದರೆ ಅಂತ. ಸೊ ಆ ಜಾಗದಲ್ಲಿ ನಾವು ಯೂಶಲಿ ಸ್ವಿಮ್ ಮಾಡೋದು. ಐ ಯೂಶಲಿ ಹಂಟ್ ಫಾರ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಅದನ್ನೇ ಮಾಡಿ ಕೆಲವೊಮ್ಮೆ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ನನಗೆ ದಿನಾಲಿ ಏನೋ ಬೇರೆ ಟ್ರೈ ಮಾಡುವ ಅಂತ ಅನಿಸೋದು, ಹಾಗೆ ನಾವು ಅದನ್ನು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಟ್ರಯಾಥ್ಲಾನನ್ನು ನೀವು ಮಾಡ್ತಾ ಇರೋದು ಎಷ್ಟು ಟೈಮ್ ಆಯಿತು? ಟ್ರಯಾಥ್ಲಾನ್, ಸೈಕ್ಲಿಂಗ್ ನಾವು ಚಿಕ್ಕಮಗಳೂರಾಗಲೂ ಸೈಕ್ಲಿಂಗ್ ಮಾಡ್ತಿದ್ದೆವು, ಬಟ್ ನಾವು ಸ್ಪೀಡ್ ಸೈಕ್ಲಿಸ್ಟ್ ಅಲ್ಲ. ಟ್ರಯಾಥ್ಲಾನಲ್ಲಿ ಸ್ಪೀಡ್ ಬೇಕು. ನಾವು ನಾರ್ಮಲ್ ಸೈಕಲ್ ಮಾಡುವಾಗ ಒಂದು 15 km/h ಹೋಗ್ತೇವೆ. ಟ್ರಯಾಥ್ಲಾನಲ್ಲಿ ಮಿನಿಮಮ್ 25 ಬೇಕು, 22ರಿಂದ 25, 30. ಅದು ಪ್ರೊಫೆಷ್ನಲ್ ಸೈಕ್ಲಿಸ್ಟ್. ಆ ಸ್ಪೀಡ್ ನಮಗೆ ಅದಕ್ಕೂ ಪ್ರಾಕ್ಟೀಸ್ ಬೇಕು. ಸೊ ಟ್ರಯಾಥ್ಲಾನಲ್ಲಿ ಅದರದ್ದೇ ಇದಿದೆ. ಫಸ್ಟ್ ಟ್ರಯಾಥ್ಲಾನ್ ಮಾಡಿದ್ದು ಪುಣೆಯಲ್ಲಿ. ಫಸ್ಟ್ ಸ್ವಿಮ್ಮಿಂಗ್ ಆದಮೇಲೆ ನನಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬರ್ತದಾ ಇಲ್ವ ಅಂತ ಸ್ವಲ್ಪ ಭಯ ಇತ್ತು. ಸೊ ಫಸ್ಟ್ ಪುಣೆಯಲ್ಲಿ ಒಂದು 5 ಕಿಲೋಮೀಟರ್ ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದೆ. ಒಂದು ಕೋಚ್ ಇಟ್ಕೊಂಡು, ಕೋಚ್ನವರು ಅವರು ತೋರಿಸಿ ಇದು ಕರೆಕ್ಟ್ ಹಾಗೆ. ಸೊ ಒಮ್ಮೆ 5 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಬಂತು. ನಾನು ಅನಿಸಿದೆ ಓಕೆ ಇದಾದಮೇಲೆ ನನಗೆ ಟ್ರಯಾಥ್ಲಾನಲ್ಲಿ ಮಾಡ್ಬೋದು ಅಂತ. ಸೊ ಗೋವಾದಲ್ಲಿ ಐರನ್ಮ್ಯಾನ್ ಮಾಡಿದೆ, ಪುಣೆಯಲ್ಲಿ ಟ್ರಯಾಥ್ಲಾನ್ ಮಾಡಿದೆ. ಆಮೇಲೆ ನಾಗ್ಪುರಲ್ಲಿ
183 ಕಿಲೋಮೀಟರ್ಸ್ ಟ್ರಯತ್ಲಾನ್ ಮಾಡಿದೆ. 183ಅಲ್ಲಿ 3 ಕಿಲೋಮೀಟರ್ ಸ್ವಿಮ್ಮಿಂಗ್, 150 ಸೈಕ್ಲಿಂಗ್, 30 ರನ್ನಿಂಗ್. ಸೊ 3 ಅದು ದಕ್ಷಿಣ ಕನ್ನಡದಲ್ಲಿ 2 ಟ್ರಯತ್ಲಾನ್ಸ್ ಇದೆ. ಒಂದು ತಣಿಬಾವಿಯಲ್ಲಿ ಆಗ್ತದೆ ವರ್ಷ ತಪಸ್ಯ ಫೌಂಡೇಶನ್ ಇದು. ಇಲ್ಲೊಂದು ಮಲ್ಪೆಯಲ್ಲಿ ಲಾಸ್ಟ್ ಇಯರಿಂದ ಶುರು ಮಾಡಿದ್ದು. ಮಲ್ಪೆಯಲ್ಲಿ 113 ಕಿಲೋಮೀಟರ್ ಇದ್ದದ್ದು. ಅದು 1.8 ಸ್ವಿಮ್ಮಿಂಗ್, 90 ಕಿಲೋಮೀಟರ್ಸ್ ರನ್ನಿಂಗ್, 90 ಕಿಲೋಮೀಟರ್ ಸೈಕ್ಲಿಂಗ್, 21 ಕಿಲೋಮೀಟರ್ಸ್ ರನ್ನಿಂಗ್. ಸೊ ಎವ್ರಿ ಟ್ರಯತ್ಲಾನ್ ಇಸ್ ಡಿಫ್ರೆಂಟ್. ಕೆಲವುದು ಸಮುದ್ರದಲ್ಲಿ ಇರ್ತದೆ, ಕೆಲವುದು ನದಿಯಲ್ಲಿರ್ತದೆ, ಕೆಲವುದು ಗುಡ್ಡೆಯಲ್ಲಿ ಓಡಲಿಕ್ಕೆ ಇರ್ತದೆ, ಕೆಲವುದು ಫ್ಲ್ಯಾಟ್ ಜಾಗದಲ್ಲಿ ಇರ್ತದೆ, ಕೆಲವುದು ಸಮುದ್ರದಲ್ಲಿ ಓಡಲಿಕ್ಕೆ ಇರ್ತದೆ, ಸಮುದ್ರ ಬೀಚ್ ಸೈಡಲ್ಲಿ ಓಡಲಿಕ್ಕೆ ಇರ್ತದೆ. ಸೊ ಎವ್ರಿ ಟ್ರಯತ್ಲಾನ್ ಇಸ್ ಡಿಫ್ರೆಂಟ್. ಅದರಲ್ಲಿ ಟ್ರಯತ್ಲಾನ್ ಹೋದಾಗಲೂ ನಾವು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗ್ತದೆ. ಫಾರ್ ದ್ಯಾಟ್ ರೀಸನ್, ಫಾರ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನಾನು ಹುಡ್ಕೊಂಡು ಹೋಗ್ತಾ ಜಾಗ ಹುಡುಕ್ತಾ ಇರ್ತೇನೆ ಈ ರೀತಿಯಿಂದ. ಈಗ ನಿಮ್ಮ ಈ ಪ್ರೊಫೆಷನ್, ಈಗ ಡಾಕ್ಟರ್ ಆಗಿದ್ದೀರಿ, ಈ ಕ್ಯಾನ್ಸರ್ ಡಾಕ್ಟರ್ ಅಂತ ಹೇಳಿದ್ರೆ ಅದೊಂದು ಬೇರೆ, ಅದಕ್ಕೆ ಅದರದ್ದೇ ಆದಂಥ ಒಂದು ರಿಕ್ವೈರ್ಮೆಂಟ್ಸ್ ಉಂಟು. ನೀವು ಇದನ್ನು ಹೇಗೆ ಹೊಂದಿಸ್ತೀರಿ? ಫಸ್ಟ್ ಲೈಫ್ ಬ್ಯಾಲೆನ್ಸ್. ಲೈಫ್ ಈಸ್ ಪ್ರಯಾರಿಟಿ. ನಂಬರ್ 1 ಇಸ್ ಲೈಫ್. ನಾವು ಬದುಕಿದ್ದಷ್ಟು ದಿನ ಬದುಕಬೇಕು. ನನ್ನ ಜೀವನದಲ್ಲಿ ನನಗೆ ಏನು ಬೇಕು ಅಂತ, ನನಗೆ ಆ್ಯಕ್ಚುಲಿ ಏನೋ ಹೊಸ ಎಕ್ಸ್ಪೀರಿಯನ್ಸ್, ಈ ವರ್ಷ ಇದು ಟ್ರೈ ಮಾಡುವ, ನೆಕ್ಸ್ಟ್ ಇಯರ್ ಬೇರೆ ಟ್ರೈ ಮಾಡುವ ಅಂತ ಮನಸ್ಸಲ್ಲಿ ಇರ್ತದೆ. ಸೊ ಅದು ನಾನು ಪ್ಲ್ಯಾನ್ ಮಾಡಿರ್ತೇನೆ. ಸೊ ಫಸ್ಟ್ ಪರ್ಸ್ನಲ್ ಮೀ ಟೈಮ್, ಫ್ಯಾಮಿಲಿ ಟೈಮ್, ಅದಾದಮೇಲೆ ಪ್ರೊಫೆಷ್ನಲ್ ಟೈಮ್. ಸೊ ಬಟ್ ನನ್ನ ಪ್ರೊಫೆಷನಲ್ಲಿ ನಾನು ಡೆಫಿನೆಟ್ಲಿ 100% ಕೊಡ್ತೇನೆ. ದೇರ್ ಇಸ್ ಎವ್ರಿಥಿಂಗ್ ವಿಚ್ ಹ್ಯಾಸ್ ಅ ಬ್ಯೂಟಿ, ವಿಚ್ ಹ್ಯಾಸ್ ಟು ಬಿ ಸೀನ್, ವಿಚ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಯು ಕ್ಯಾನ್ ಗೆಟ್ ಎಕ್ಸ್ಪೀರಿಯನ್ಸ್ ದ ಸೇಮ್ ಇನ್ ಯೂಟ್ಯೂಬ್ ಆರ್ ವಾಟ್ಸ್ಆ್ಯಪ್. ಒಳ್ಳೆಯದು ಡಾಕ್ಟರ್ ಗುರುಪ್ರಸಾದ್ ಅವರೇ, ಹಲವಾರು ಹಾಬಿಗಳ ಬಗ್ಗೆ ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.